ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. ಇಲ್ಲಿ ಸಣ್ಣ ಬ್ಯಾಂಡ್ ಬಡಿದ್ರು ಇಡೀ ಇಂಡಿಯಾ ಸೌಂಡ್ ಆಗುತ್ತೆ. ಗತ್ತಿಗೆ ಹೆಸರು, ಸುತ್ತಲೂ ಬರೀ ಹಸಿರು, ಅನ್ನದಾತರ ಊರು, ಜಾನಪದದ ತವರೂರು. ದಣಿವಾರ್ಸಕ್ಕೆ ಕಾವೇರಮ್ಮ ಇಲ್ಲಿದ್ದಾಳೆ. ಎಲ್ಲರ ದಣಿಯಾಗಿ ಚೆಲುವರಾಯ ಸ್ವಾಮಿ ಬೆಟ್ಟದ ಮೇಲೆ ಕೂತಿದ್ದಾನೆ. ಒರಟು ಮೊಗದ ಬೆಲ್ಲದ ಸಿಹಿ ಅಂತ ಮನಸ್ಸಿನ ಜನ. ನಮ್ಮ ರೆಬಲ್ ಸ್ಟಾರನ ಹುಟ್ಟೂರು. ನಂಬಿದವರಿಗೆ ಪ್ರಾಣ ಕೊಡೋ ಜನರು. ವ್ಯವಸಾಯ ಇಲ್ಲಿನ ಉಸಿರು. ಹೀಗೆ ಕಾಯಕ ಮಾಡ್ತಾ ಮದ್ದೂರು ನಿಡಘಟ್ಟದಲ್ಲಿರುವ ನಮ್ಮ ಇವತ್ತಿನ ಮಹಾಲಕ್ಷ್ಮಿ ಪೂರ್ಣಿಮಾ ಅವರ ಕಿರುಪರಿಚಯ ನಿಮಗಾಗಿ. ನನ್ನ ಹೆಸರು ಪೂರ್ಣಿಮಾ ಶಂಕರ್ ಅಂತ. ನಮ್ಮ ಯಜಮಾನ್ರು ಶಂಕರ್. ನನಗೆ ಮದುವೆಯಾಗಿ 28 ವರ್ಷ ಆಯಿತು. ಅದು ತುಂಬದ ಮನೆ ಕೊಟ್ಟರು. ಏನು ಎತ್ತ ಅಂತ ನನಗೆ ಗೊತ್ತಾಯ್ತು ಇರಲಿಲ್ಲ, ಏನೂ ಇಲ್ಲ. 8ನೇ ಕ್ಲಾಸ್ ಇದ್ದಂಗೆ ಮದುವೆ ಮಾಡಿಬಿಟ್ರು. ಎಲ್ಲ ನಮ್ಮ ಅತ್ತೆನೇ ಹೇಳ್ಕೊಟ್ಟಿದ್ದು. 4 ಜನ ಅಣ್ಣ ತಮ್ಮದಿರು ನಾವು. ಮೊದಲನೇ ಸೊಸೆಯಾಗಿ ನಮ್ಮ ಹೆಂಡತಿ ಬಂದಾಗ ನನ್ನ ತಮ್ಮದಿರು ಇನ್ನೂ ಓದ್ತಾ ಇದ್ರು. ಅವ್ರಿಗೂ ಕೂಡ ನಮ್ಮ ಮಿಸ್ಸಸ್ ಒಳ್ಳೆ ಬುದ್ಧಿವಾದ ಹೇಳ್ಕೊಂಡು ಮನೇನ ಮುಂದುವರಿಕೆ ಸಹಕಾರ ಕೊಟ್ಟರು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ಎಲ್ಲರನ್ನ ಕಳಿಸಿ ಈಗ ಮೊಮ್ಮಗನ ಇರ್ಸ್ಕೊಂಡಿದ್ದೀನಿ. ನನ್ನ ಮೊಮ್ಮಗನ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸಿ ಬರೋವರೆಗೂ ಫ್ರೀ ಇರ್ತದೆ. ಬ್ಲೌಸ್ ಗೀಸ್ ಹೊಲ್ಕೋತೀನಿ. ಆಮೇಲೆ ಪಾರ್ಲರ್ ಅವ್ರು ಯಾರು ಬಂದ್ರೆ ಪಾರ್ಲರ್ ಮಾಡ್ತೀನಿ. ಪೂರ್ಣಿಮಾರು ಮೊದಲೇ ಸೊಸೆ, ಅವ್ರು ಬಂದಮೇಲೆ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಇವತ್ತುವರೆಗೂ ಯಾರಿಗೂ ಜಗಳ ಇಲ್ಲ ಸರ್. ಎಲ್ಲ ತುಂಬ ಚೆನ್ನಾಗಿ ನೋಡ್ತಕ್ಕ. ನಾವು ತುಂಬ ಕಷ್ಟಗಳೆಲ್ಲ ನೋಡಿದ್ದೀವಿ. ನಮ್ಮ ಅಪ್ಪ ರಾತ್ರಿ ಎಲ್ಲ ಡ್ರೈವರ್ ಕೆಲ್ಸಕ್ಕೆ ಹೋಗೋರು. 3 ದಿನ ಆದರೂ ಬರ್ತಾನೆ ಇರಲಿಲ್ಲ. ನಮ್ಮ ಮಮ್ಮಿಗೆ ನಾನು ನನ್ನ ತಮ್ಮ ಹೊಟ್ಟೆಲಿ ಮನೇಲಿಲ್ಲ ಜವಾಬ್ದಾರಿ ಎಲ್ಲ ನೋಡ್ಕೊಂತಿದ್ರು. ಅಷ್ಟು ಚಿಕ್ಕ ವಯಸ್ಸಿಗೆ ನಮ್ಮಮ್ಮ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಈಗ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿದ್ದೀವಿ. ನನಗೆ ತಿಳುವಳಿಕೆ ಬಂದಂತ ಕಾಲದಲ್ಲಿ ನಮ್ಮ ತಾಯಿಯವ್ರು ಕಷ್ಟಪಡ್ತಿದ್ದು, ಹಸುಗಳನ್ನ ತೋಟದ ಹತ್ರ ಕರ್ಕೊಂಡೋಗಿ ಮೇವು ಮೇಯಿಸ್ಕೊ ಬರ್ತಿದ್ದಂಥದ್ದು, ಆಳುಗಳಿಗೆ ಊಟ ತಗೊಂಡು ಹೋಗ್ತಿದ್ದಂಥದ್ದು. ಲಾರಿಗಳಿದ್ದು ನಮ್ಮಲ್ಲಿ. ಲಾರಿಗಳಿದ್ದಾಗ ಲಾರಿಗಳನ್ನ ಲೋಡ್ ಕಳ್ಸಕ್ಕೆ ಡ್ರೈವರ್ಗಳು ಬರೋರು, ಆಳುಗಳು ಬರೋರು, ಕಲ್ ತುಂಬುವಂತ ಆಳುಗಳು. ಸೊ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಬೇಕಿತ್ತು. ಮೊದಲನೇ ಸೊಸೆ ಆಗಿರೋದ್ರಿಂದಾಗಿ ನಮ್ಮ ತಾಯಿಗೆ ಬಹಳ ಕಷ್ಟ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ಕಷ್ಟ ಬಗೆಹರಿತಾ ಬಂದಂತೆಲ್ಲ ಇವಾಗ ಒಂದು ಒಳ್ಳೆ ಕುಟುಂಬವಾಗಿ ನಾವು ಒಂದು ಉನ್ನತವಾಗಿ. ಪೂರ್ಣಿಮಾ ಅವರು ನನ್ನ ಜೀವನ ಬಂದ ಮೇಲೆ ನಮ್ಮ ಮನೆ ಅಷ್ಟೇ ಮುಂದುವರಿತು. ತುಂಬ ಒಳ್ಳೆಯದಾಗಿದೆ. ನಮ್ಮ ಮನೆ ಮಹಾಲಕ್ಷ್ಮಿ ಮೊದಲೇ ಸೊಸೆ ಪೂರ್ಣಿಮಾ. ಫಸ್ಟ್ ಆಫ್ ಆಲ್ ಈ ಬಿಸಿಲಲ್ಲಿ ಇಷ್ಟು ಜೋಶಿಂದ ನುಡ್ಸಿದಕ್ಕೆ ನಿಮ್ಮೆಲ್ಲರಿಗೂ ಜೋರ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂಗೆ ಗೊತ್ತು ಎಷ್ಟು ಎನರ್ಜಿ ಖರ್ಚಾಗುತ್ತೆ ಈ ಬಿಸಿಲಲ್ಲಿ ಅಂತ, ಬಟ್ ಆದ್ರೂ ಇಷ್ಟು ಜೋಶಲ್ಲಿ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ ಪೂರ್ಣಿಮಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈ ಪಾರ್ಟಿ ಸ್ಪೆಷಲ್ ವೆಲ್ಕಮ್. ಬಹಳ ಖುಷಿ ಆಯ್ತು ನನಗೆ. ಈಗ ಇದೇ ಖುಷಿಲಿ ನಿಮ್ ಮನೆಯವ್ರ ಪರಿಚಯ ಮಾಡಿಸ್ಕೊಟ್ಬಿಡ್ತೀರಾ ನನಗೆ? ಮಾಡ್ಕೊಡ್ತೀನಿ. ಇವರು ನಮ್ಮ ಅತ್ತೆ ಗೌರಮ್ಮ. ನಮಸ್ತೆ, ಚೆನ್ನಾಗಿದ್ದೀರಮ್ಮ? ಇವರು ನಮ್ಮ ಯಜಮಾನ್ರು ಅಂತ ಶಂಕರ್. ನಮಸ್ತೆ. ಇವರು ನಮ್ಮ ಮೈತಾ ಚಂದ್ರು ಅಂತ. ನಮಸ್ತೆ. ಅವ್ರನ್ನು ನಮ್ಮ ನೋರ್ಗಿತಿ ಗೀತಾ ಅಂತ. ನಮಸ್ತೆ. 3ನೇ ಮೈದ ಸತೀಶ್ ಅಂತ. ನಮಸ್ತೆ ಸರ್. ಇವರು 3ನೇ ಓರ್ಗಿತಿ ಲತಾ ಅಂತ. ನಮಸ್ತೆ. ನನ್ನ ಮಗಳು ಇವರ ದೊಡ್ಡ ಮಗಳ ಇದಾರೆ. ಅವಳು ನನ್ನ ಓರ್ಗಿತಿ. ನಮಸ್ತೆ ಅಮ್ಮ. ಇವ್ರು ನಮ್ಮ ಅಮ್ಮ.
ನಿಮ್ ತಾಯಿಯವರ? ನಮಸ್ತೆ ಅಪ್ಪಾಜಿ, ನಮಸ್ತೆ. ನಮ್ಮಪ್ಪ ಶಿವಸ್ವಾಮಿ ಅಂತ, ಇವರು ಶಂಕರಮ್ಮ ಅಂತ, ಅವರು ನಮ್ಮ ಅಳಿಯಂದ್ರು. ಎಲ್ಲಿದ್ದಾರೆ? ಅಲ್ಲಿ ನಮಸ್ತೆ. ಅವ್ನ್ ಕಿರಿ ಮೊಮ್ಮಗ, ಇವನು ದೊಡ್ಡ ಮೊಮ್ಮಗ. ಮೇಡಮ್ ಅನ್ಸದೇ ಇಲ್ವಲ್ಲ ಮೇಡಮ್ ನಿಮ್ನ ನೋಡಿದ್ರೆ ಇಷ್ಟೆಲ್ಲ ಆಗಿದೆ ಜೀವನದಲ್ಲಿ. ನಾನು 4ನೇ ಓರ್ಗಿತ್ತಿ ಸುಮಾ ಅಂತ, ಅವ್ರ ಯಜಮಾನ್ರು ಯಾರಿಗೋ ಹುಷಾರಿಲ್ಲ ಅಂತ ಹೋಗಿದ್ದಾರೆ. ಇವ್ರು ನನ್ ಫ್ರೆಂಡ್ಸ್, ಅವಳು ನನ್ನ ನಾದ್ನಿ ಮಗಳು, ನನ್ನ ಮೈದನ್ ಮಗ ವಿಕಾಸ್, ಆಮೇಲೆ ದರ್ಶನ್. ಎಲ್ಲಿ ಈ ದರ್ಶನ ಈ ಭಾಷೆ ಬಂದ್ಬಿಟ್ಟಿದ್ದಾರೆ. ನನ್ ಮಗ ಸಂತೋಷ್ ಕುಮಾರ್ ಅಂತ. ಇವ್ರು ಡೊಳ್ಳೆಲ್ಲ ಹೊಡಿತಾರ? ಜಾನಪದ ಕಲಾವಿದ. ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಎಲ್ಲರೂ ಇಂಟ್ರೊಡಕ್ಷನ್ ಮಾಡಿಸ್ಕೊಟ್ರಿ ಅಲ್ಲ. ಈಗ ಮನೆ ಅಣ್ಣನ ಮಗಳು. ಈಗ ಮನೆಯವ್ರ ಪರಿಚಯ ಆಯ್ತು, ಮನೆ ಪರಿಚಯ ಮಾಡ್ಕೊಡ್ತೀರಾ ನನ್ಗೆ? ಮನೆನ ನೋಡ್ಬೇಕಂತ ಆಸೆ. ನೋಡೋಣ, ನೋಡ್ರಿ. ಬನ್ನಿ, ನಮ್ಮ ಮನೆ ತೋರಿಸ್ತೀನಿ. ಆಯ್ತು. ಆಹಾ, ಹೊರಗಡೆ ಬಿಸಿಲಿಗೂ ಒಳಗಡೆ ಹೆಂಚಿನ ಮನೆಗ್ ಬಂದ ತಕ್ಷಣ ತಂಪು ಫೀಲ್ ಆಗತ್ತಲ್ಲ, ಅದ್ರಷ್ಟು ಖುಷಿ ಬೇರೊಂದಿಲ್ಲ. ಇದು ಹಳೆ ಮನೆ, ಹಳೆ ಮನೆನೇ ಚಂದ. ನಿಮ್ ತಾಯಿ ಕಟ್ಸ್ಕೊಟ್ಟಿದ್ದ ಇದು? ಎಷ್ಟು ವರ್ಷದಿಂದ ಹಂಗಾರೆ? ಸುಮಾರು ವರ್ಷ ಆಯ್ತು, ನಮ್ಮ ಮದುವೆಗೆ 28 ವರ್ಷ ಆಯ್ತು. ಅದಕ್ಕಿಂತ ಹಳೇದು. ಬಹಳ ಖುಷಿ ಆಯ್ತಮ್ಮ. ಹಳೆ ಮನೆಗಳು ನೋಡೋದಕ್ ಒಂದ್ ಚಂದ, ಇರೋದಕ್ ಇನ್ನೂ ಚಂದ. ನಮ್ಗ ಅದೃಷ್ಟ ಇಲ್ಲ. ಇದೇನಿದು? ಒಳಕಲ್ಲಿ ಇಲ್ಲೇ ಇಟ್ಬಿಟ್ಟಿದೀರಾ? ಸೊ ಇವಾಗ ಇಲ್ಲಿ ಕುತ್ಕೊಂಡು ರುಬ್ಬಿಟ್ಟು ತಗೊಂಡು ಮಾಡೋದು. ಯಾರಾದ್ರೂ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಮದ್ವೆ ಆದಾಗ ನಾವು ಮಾಡ್ತಿದ್ವಿ, ಇಲ್ಲ ಆಡಿಸ್ತಿದ್ದೆಲ್ಲ. ಸೊ ಇವಾಗ ಯೂಸ್ ಮಾಡಲ್ಲ, ಯೂಸ್ ಮಾಡಲ್ಲ. ಈಗ ಮಗಳಿಗೆ ಬರುತ್ತಾ? ಬರುತ್ತೆ ಅವಳಿಗೂ. ಟೆಸ್ಟ್ ಮಾಡ್ತೀನಿ ಆಮೇಲೆ. ನೀನ್ ನುಣ್ಣಂಗ್ ರುಬ್ಬೇಕು ಚಟ್ನಿನ. ವೆರಿ ಗುಡ್. ಇದ್ಯಾರ ಫೋಟೋ? ಇದು ನಮ್ಮ ಮಾವನವ್ರ ಫೋಟೋ. ಯಜಮಾನ್ರದ್ದು. ನಿಮ್ ಯಜಮಾನ್ರು? ಅವರು ನಮ್ ತಾಯಿ. ಅದು ನಮ್ಮ ಅತ್ತೆಯವ್ರ ತಾಯಿ. ಯಜಮಾನ್ರ ಹೆಸರೇನು? ಚೆನ್ನಪ್ಪ, ಲಾರಿ ಚೆನ್ನಪ್ಪ, ಡ್ರೈವರ್ ಚೆನ್ನಪ್ಪನ ಕುಟುಂಬ ಇದು. ಓ, ಅದಕ್ಕೆ ಹೆಸರಲ್ಲೇ ಲಾರಿ ಚೆನ್ನಪ್ಪ ಅಲ್ವಾ? ನಿಜವಾಗ್ಲು ಮಕ್ಕಳನ್ನೆಲ್ಲ ಬೆಳೆಸ್ತಾರ ನಮ್ ತಾಯಿ. ಇದು ಇವಾಗ ಮೇನ್ ಡಿಪಾರ್ಟ್ಮೆಂಟ್, ಕಿಚನ್ ಡಿಪಾರ್ಟ್ಮೆಂಟ್. ಈಗ ಸ್ಪೆಷಲ್ ಆಗಿ ಮಾಡ್ಕೊಂಡಿರೋದು ಮಾಡರ್ನ್ ಇದು ಅಡಿಗೆ ಮನೆ. ಇದು ಓಲ್ಡ್ ಅಡಿಗೆ ಮನೆ ಅಲ್ಲೇ ಇದೆ. ಅಲ್ಲಿದೆ. ಹಂಗಾರೆ ನಮಗ್ ಬೇಡ, ನೋಡಿ ನೋಡಿ ಬೇಜಾರ್ಕೊಂಡ್ಬಿಟ್ಟಿದೆ. ನಮ್ಗೆ ಅದೇ ನೋಡ್ಬೇಕು ಇವಾಗ. ಇದು ಮೇನ್ ಸೌದೆ ಒಲೆ ಅಡಿಗೆ ಮನೆ. ಅಡಿಗೆ ಇಲ್ಲ, ಈಗ ಯೂಸೇ ಮಾಡಲ್ಲ ಅದನ್ನ. ಅದೇ ಮಾಡ್ರನ್ ಅಡಿಗೆ ಮನೆ ಆಗಿದೆಯಲ್ಲ. ಇಷ್ಟು ಒಳ್ಳೇದನ್ನ ಯೂಸ್ ಮಾಡಲ್ವಲ್ಲ ನೀವು? ಇದಕ್ಕೆಲ್ಲ ಆಕ್ಚುಲಿ ಸಗಣಿ ಹಾಕಿ ರೆಡಿ ಮಾಡ್ತೀವಿ. ಒಲೆ ಊದೋದು ನಾನ್ ಬಂದಾಗ ಮೊದಲನೇ ಹಚ್ಚಿದ ಒಲೆ ಇಲ್ಲೇ. ಸೊ ನೆನಪಿನ ಅರ್ಥವಾಗಿ ಇಟ್ಕೊಂಡಿದ್ದಾರೆ. ವೆರಿ ಗುಡ್. ಇವಾಗೆಲ್ಲ ಇದೆಲ್ಲ ಯೂಸೇ ಮಾಡಂಗ್ ಕಾಣೆ ನಾನು ಇವಾಗ. ಇದಿಲ್ಲೇ ಇಟ್ಬಿಡ್ತೀರ ದೇವ್ರಕೊಂಡಲ್ಲಿ. ಈ ಕಡೆ ಏನಿದೆ? ಇಲ್ಲೇನೋ ಬಾಗ್ಲು ಕಾಣ್ತದೆ. ಈ ಹಳೆ ಕಾಲದ ಮನೆ ಬಾಗ್ಲು, ಕಿಟಕಿ, ಹೆಂಚು ನೋಡೋದಕ್ಕೆ ಒಂದ್ ಚಂದ. ರೂಮ್ ಇದೆ. ಇಲ್ಲಿ ರೂಮಾ? ಇಲ್ಲೊಂದು ಒಲೆ ಹಾಕೊಂಡಿದ್ವಿ. ಎಷ್ಟು ಒಲೆ ನಿಮ್ ಮನೇಲಿ? ಅಂದ್ರೆ ನಾವು ಅಲ್ಲಿ ಬೇಸಿಗೆಯಲ್ಲಿ ಜಾಸ್ತಿ ಆಗಲ್ಲ ಅನ್ಬಿಟ್ಟು ಇಲ್ಲಿ ಹಾಕೊಂಡಿದ್ವಿ. ಅಲ್ಲ, ಇವ್ರು ಮೋಸ್ಟ್ಲಿ ಜಗಳ ಆಡ್ಬಿಟ್ರೆ ಅಕಸ್ಮಾತ್ ಅಂತ. ಜಗಳ ಆಡಿದ್ರಲ್ಲ, ಬೇಸಿಗೆಯಲ್ಲಿ ಹಾಕೊಂಡಿದ್ವಿ. ಇಲ್ಲಿ ಅಡಿಗೆ ಮಾಡಿದ್ರೆ ಓಡಾಡ್ಕೊಂಡು ತಿರುಗಾಡ್ಕೊಂಡು ಇದ್ ಮಾಡ್ಬೋದು ಅಂತ. ಆಮೇಲೆ ಯಾರೋ ವಾಸ್ತು ಪ್ರಕಾರ ಸರಿ ಇಲ್ಲ ಅಂದ್ಮೇಲೆ ಕಿತ್ತಾಕ್ಬಿಟ್ಟು. ಈಗ ಮನೇನೇನೋ ತೋರ್ಸಿದ್ರಿ, ಸೂಪರ್ ಆಗಿದೆ. ಈಗ ಎಲ್ಲರನ್ನು ಕರ್ಸ್ಬಿಡಿ, ಎಲ್ಲರ ಜೊತೆ ಮಾತಾಡಿ ಆಟಾಡಿ ಮಜಾ ಮಾಡೋಣ. ಓಕೆನಮ್ಮ? ಅಮ್ಮ ಓಕೆ ಅಂದ್ರೇನೆ ಓಕೆ. ಆಯ್ತವ? ಹಂಗಾರೆ ಕರೀರಿ ಎಲ್ಲರನ್ನ. ಏನವ? ಜಾಸ್ತಿ ಕೇಳ್ಬೇಡಿ, ನನ್ಗೆ ಹೇಳಕ್ ಗೊತ್ತಾಗಲ್ಲ. ಅಯ್ಯೋ, ಇಷ್ಟ ಚೆನ್ನಾಗಿ ಮಾತಾಡ್ತೀಯ ಬಾರವ ನೀನು. ಪೂರ್ಣಿಮೆ ಅವರೇ, ಹೆಂಗಿದೆ ನಮ್ ತೋಟದ ಮನೆ ಸೆಟಪ್? ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ನಮ್ದೇ ತೋಟ. ಓನರ್ ಕೇಳಿಸ್ಕೊಂಡ್ರೆ ಮಾತ್ರ ನಾನು ಟಾಟಾ. ಪೂರ್ಣಿಮಾ ಅವರೇ, ನಿಮ್ ಬಗ್ಗೆ ಕೇಳಿದಾಗ ಖುಷಿ ಆಗುತ್ತೆ. ಯಾಕಂದ್ರೆ ತೋಟ ನೋಡ್ಕೊಳ್ತೀರಿ, ಟೈಲರಿಂಗ್ ಮಾಡ್ತೀರಿ, ಪಾರ್ಲರ್ ಕೂಡ ಸಣ್ಣದಾಗಿ ಮನೇಲಿ ನಡೆಸ್ತೀರಿ, ಜೊತೆಗೆ ಮನೇನು ಇಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದೀರಿ. ಹೆಂಗೆ ಇದೆಲ್ಲ ಮಾಡ್ತೀರಿ? ಎಲ್ಲ ದೇವ್ರ ಸಾಕಾರ. ಅದು ಸರಿ, ಅದು ಎಲ್ಲರಿಗೂ ಇರ್ಲೇಬೇಕು. ಇಲ್ಲ ಅಂದ್ರೆ ಹುಲ್ಕಡ್ಡಿನೂ ಹಲ್ಲಾಡಲ್ಲ, ಅದು ಬೇರೆ ವಿಷಯ. ಬಟ್ ಆದ್ರೂ ಇಷ್ಟೆಲ್ಲಾ ಕೆಲಸನ ಅಚ್ಚುಕಟ್ಟಾಗಿ ನಡೆಸ್ಬೇಕು ಅಂದ್ರೆ ಮನಸ್ಸಿಗೆ ಒಂದು ಸ್ಟ್ರಾಂಗ್ ಆಗಿ ಒಂದು ಮೋಟಿವೇಶನ್ ಇರಬೇಕು. ಅದ್ ನಿಮ್ಗೆ ಎಲ್ಲಿಂದ ಸಿಗುತ್ತೆ? ನಮ್ಮ ಯಜಮಾನ್ರಿಂದ. ಸರಿ, ಯಜಮಾನ್ರು ಮಾತಾಡಲ್ಲ ಅನ್ಸುತ್ತಲ್ಲ. ಯಜಮಾನ್ರು ಸುಮ್ನೆ ಸೈಲೆಂಟ್. ಹೆಂಡತಿ ಏನ್ ಹೇಳಿದ್ರು? ಯಜಮಾನ್ರು ಏನ್ ಕೆಲಸ ಮಾಡೋದು? ಬಿಸ್ನೆಸ್ ಮಾಡ್ತಾರ ಅವರು. ಏನ್ ಬಿಸ್ನೆಸ್? ಅದೇ ಕಲ್ಲು
ಎಲ್ಲ ಮನೆ ಕಟ್ಟೋರ್ಗೆ ಸಪ್ಲೈ ಮಾಡ್ತೀವಿ. ಓ ಅಂದ್ರೆ ಲಕ್ಷ್ಮಿ ಕಟಾಕ್ಷ ತುಂಬಾ ಚೆನ್ನಾಗಿದೆ ಅಂತ ಆಯ್ತು ಯಜಮಾನ್ರಿಗೆ ಅಲ್ವಾ. ಪಾರ್ಲರ್ ಹೆಂಗೆ ಕಲ್ತ್ರಿ? ಅದು ಹಂಗೇನೆ ಕಲ್ತದ್ದು. ನಂಗೆ ಪಾರ್ಲರ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹೌದಾ? ಯಾಕೆ? ಏನೋ ಮೇಕಪ್ ಮಾಡ್ಬೇಕು, ಎಲ್ಲಾರು ಮದುವೆ ಮನೆಗೆ ಹೋದ್ರೆ ಹುಡುಗಿದ್ ಮೇಕಪ್ ಮಾಡಕ್ಕೆ ಹೋಯ್ತಿದ್ದೆ ನಾನು. ಹೌದಾ? ಸರಿ ನೋಡ್ರಪ್ಪ, ಟೈಲರಿಂಗ್ ಕಲ್ತ್ರಿ, ಮೇಕಪ್ ಮಾಡೋದ್ ಕಲ್ತ್ರಿ, ಸ್ಯಾರಿ ಉಡ್ಸೋದು ಎಲ್ಲ ಕಲ್ತ್ ಬಿಟ್ರಿ. ಇನ್ನ ಏನೇನ್ ಕಲ್ತಿದೀರಾ? ಇನ್ನೇನಿಲ್ಲ ಸದ್ಯಕ್ಕೆ ಅಷ್ಟೇ. ಅಡ್ಗೆ ಮಾಡಕ್ಕೆ? ಅಡ್ಗೆ ಎಲ್ಲ ಬರುತ್ತೆ. ಅಡ್ಗೆ ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ರ? ಮದ್ವೆಗ್ ಮುಂಚೆನೆ ಕಲ್ತಿದ್ರ? ಮದ್ವೆ ಆದ್ಮೇಲೆ? ಮದ್ವೆಗ್ ಮುಂಚೆ ನನಗೆ ಏನು ಬರ್ತಿರ್ಲಿಲ್ಲ. ನನ್ಗೆ 15 ವರ್ಷಕ್ಕೆ ಮದುವೆ ಮಾಡಿದ್ರು. ಹೌದಾ? ಯಾಕಷ್ಟೊಂದು ಅರ್ಜೆಂಟ್ ಇತ್ತು? ನಮ್ಮ ಅಪ್ಪನ್ ಕೇಳ್ಬೇಕು. ಅಪ್ಪಾಜಿ ಯಾಕಪ್ಪಾಜಿ 15 ವರ್ಷಕ್ಕೆ ಮಗಳನ್ನ ಓಡಿಸ್ಬಿಡಷ್ಟು ಕಾಟ ಕೊಡ್ತಿದ್ರ ನಿಮ್ಗೆ? ಹೆಣ್ಮಕ್ಳ ಮುಂದಾಗಿ ಮದುವೆ ಮಾಡಿ ನಾವ್ ಇದ್ದಂಗೆ ನೋಡ್ಕೋಬೇಕು. ಮೊಮ್ಮಕ್ಳು ಮೊಮ್ಮಕ್ಳು ಎಲ್ಲ ಇದ್ದಾರೆ. ಅದು ಅವರ ಸೆಲ್ಫಿಶ್ ಆಸೆ, ಅದು ಎಲ್ರನ್ನೂ ನೋಡ್ಬೇಕು ಅಂತ. ಅವರು ಮೊಮ್ಮಕ್ಳು, ನನಗ್ ಮೊಮ್ಮಕ್ಳಾಗಿದೆ. ಅದೇ ನನ್ಗೆ ಆಶ್ಚರ್ಯ ಆಗೋದು ನಿಮ್ನ ನೋಡಿ, ಹೆಂಗಿದು ಸಾಧ್ಯ ಅಂತ ಇವಾಗ ಗೊತ್ತಾಯ್ತು ಸೀಕ್ರೆಟ್. ಸೊ 15 ವರ್ಷಕ್ಕೆ ಮದ್ವೆ ಮಾಡಿ ನಿಮ್ಮನ್ನ ಕಳ್ಸಿಕೊಟ್ರು. ಇನ್ನು ಚಿಕ್ಕ ವಯಸ್ಸು, ಒಂಥರ ಹುಡುಗಾಟದ ವಯಸ್ಸು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಂಗ್ ಅಡ್ಜಸ್ಟ್ ಆದ್ರಿ? ಅಲ್ಲಿ ಅತ್ತೆ ಅವರೆಲ್ಲ ಹೇಳ್ಕೊಟ್ರು. ಅಡ್ಗೆ ಮಾಡೋದೇನು ಗೊತ್ತಿರ್ಲಿಲ್ಲ ನನ್ಗೆ. ಅದು ನಿಮ್ದಾದ್ರೂ ಓಕೆ, ಇವ್ರ ಅವಸ್ಥೆ ಏನು ಅಂತ ನಾನ್ ಕೇಳ್ಬೇಕಲ್ಲ. ಈಗ ನೀವ್ ಹೇಳಿ, 15 ವರ್ಷ ನಿಮ್ ಸೊಸೆಗೆ ಮದ್ವೆ ಆಗಿ ಬಂದಾಗ ಹೆಂಗಿತ್ತು? ಅಡ್ಗೆ ಮಾಡಕ್ ಬರಲ್ಲ, ಜವಾಬ್ದಾರಿ ಇರಲ್ಲ. 15 ವರ್ಷಕ್ಕೆ ಹೆಂಗ್ ಹೇಳ್ಕೊಟ್ರಿ? ಹೇಳ್ಕೊಟ್ಟು ಹಿಂಗ್ ಮಾಡಿ ಇಟ್ಕೊಳ್ಳಿ ಅಂತ. ಆಗ ನಮಗೂ ಆಗ ಹಸಿ ಬಡಿಸ್ತಾನ. ಇವ್ರು ಬಂದ್ಮೇಲೆ ಒಂದ್ ಸ್ವಲ್ಪ ಇದಾಯ್ತು. ಅದಕ್ಕೆ ನೋಡ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ರವ ಎಲ್ಲ ಚೆನ್ನಾಗಿರು ಅಂದ್ಬಿಟ್ಟು ಇವ್ ಬಂದ್ಮೇಲೆ ಎಲ್ಲ ಹೇಳ್ಕೊಡ್ತೀವಿ. ಹೇಳ್ಕೊಡೋದನ್ನ ಹೆಂಗ್ ಹೇಳ್ಕೊಡ್ತಿದ್ರಿ? ಅಂದ್ರೆ ಕೋಪ ಗಿಪ್ಪ? ಇಲ್ಲ ಯಾರ ಮೇಲೂ ಕೋಪ ಇಲ್ಲ. ಎಲ್ಲ 4 ಜನಗೂ ಚೆನ್ನಾಗಿ. ಅದೇನ್ ಫ್ರಿಡ್ಜ್ ಇಟ್ಕೊಂಡ್ಬಿಟ್ಟಿದೀರಾ ನೀವು ಬೆನ್ನಲ್ಲಿ? ತಣ್ಣಗಿರ್ತಾರೆ ಯಾವಾಗ್ಲೂ, ಯಾರ ಮೇಲೂ ಕೋಪ ಸ್ವಲ್ಪನೂ ಬರ್ತಾ ಇರ್ಲಿಲ್ಲ ಕೋಪ? ಇಲ್ಲ. ನಿಮ್ಗೆ ಎಷ್ಟ್ ಜನ ಮಕ್ಳವ? ನಮ್ಗೆ 5 ಜನ. 5 ಜನ. 4 ಗಂಡು ಮಕ್ಳು, ಒಬ್ಳು ಹೆಣ್ಮಕ್ಳು. ಈಗ ಮೊದಲನೇ ಸೊಸೆ ಅಂದ್ರೆ ಒಂಥರ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಆ ಜವಾಬ್ದಾರಿನ ನಿಭಾಯಿಸುವಾಗ ಏನೆಲ್ಲ ಕಷ್ಟಗಳು ಬಂತು? ಹೇಗ್ ನಿಭಾಯಿಸಿದ್ರಿ? ಅಂದ್ರೆ ಕಷ್ಟ ಏನೋ ಅಷ್ಟೊಂದ್ ಇರ್ಲಿಲ್ಲ. ಅತ್ತೆಯವ್ರು ಇರೋದ್ರಿಂದ ಅದೇನ್ ಜವಾಬ್ದಾರಿ ಜಾಸ್ತಿ ನಮ್ಗೇನ್ ಇರ್ತಿರ್ಲಿಲ್ಲ. ಎಲ್ಲ ಅವರೇ ನೋಡ್ಕೊತಿದ್ರು. ಬಟ್ ಏನೇ ಆದ್ರೂ ಮನೇಲಿ ಅತ್ತಿಗೆ ಅನ್ನೋದು ಒಂಥರ ಕಮಾಂಡಿಂಗ್ ಪೊಸಿಷನ್. ಅದು ಎಲ್ಲರೂ ಅತ್ತಿಗೆ ಅಂತ ಇರ್ತಾರೆ. ಅಮ್ಮ ಹೌದು, ಬಟ್ ಅಮ್ಮ ಇಲ್ಲ, ಎಲ್ಲೋ ಹೊರಗೋಗಿದ್ದಾರೆ ಅಂದ್ರೆ ಫಸ್ಟ್ ಜ್ಞಾಪಕ ಬರೋದೇ ಅತ್ತಿಗೆ. ಸೊ ಚಿಕ್ಕ ವಯಸ್ಸಲ್ಲಿ ಅದನ್ನೆಲ್ಲ ನಿಭಾಯಿಸುವಾಗ ಕಷ್ಟ ಅನ್ಸ್ಲಿಲ್ವಾ ನಿಮ್ಗೆ? ಹಂಗೇನ್ ಅನ್ಸ್ಲಿಲ್ಲ. ಅಮ್ಮ 4 ಜನ ಸೊಸೆಯರು ನಿಮ್ಗೆ, ಇವ್ರ ಜೊತೆ ಯಾರು ಬೆಸ್ಟ್ ಸೊಸೆ? ಎಲ್ಲ 4 ಜನ. 4 ಜನ ಎಲ್ಲ 4 ಜನ ಚೆನ್ನಾಗಿ ಕೆಲಸ ಅವ್ರವ್ರು ಮಾಡ್ಕೋತಾರೆ. ಅವ್ರವ್ರ ವ್ಯವಹಾರ ಜಗಳ ಗಿಗಳ ಏನು ಇಲ್ಲ. ಉಪ್ಸಾರು ಮುದ್ದೆ ತುಂಬಾ ಚೆನ್ನಾಗಿ ಮಾಡೋದು ಯಾರು? 4 ಜನ ಸೊಸೆರು. 4 ಜನನು ಮಾಡ್ತಾರೆ. ನನ್ನಷ್ಟು ಚೆನ್ನಾಗಿ ಮಾಡ್ತಾರ? ನನ್ನಷ್ಟು ಚೆನ್ನಾಗಿ ಮಾಡ್ತಾರ? ನಾನ್ ಮಾಡಿದ್ ಯಾವತ್ತು ತಿಂದಿದ್ದೀರಾ? ಎಲ್ಲದಕ್ಕೂ ಅಂತ ಇದಾರೆ. ನೀವು ಚೀಟಿಂಗ್. ನೀವೇ ಹೇಳಿ ಪೂರ್ಣಿಮಾ ಅವ್ರೆ, ನಿಮ್ 4 ಜನರಲ್ಲಿ ಉಪ್ಸಾರು ಮುದ್ದೆ ತುಂಬಾ ಚೆನ್ನಾಗಿ ಮಾಡೋದು ಲತಾ ಅವ್ರೆ. ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಮಧ್ಯಾಹ್ನಕ್ಕೆ ಅವ್ರನ್ನ ಕ್ಯಾಚ್ ಹಾಕೊಳ್ತಾ ಇದೀನಿ ನಾನು. ಅದಕ್ಕೆ ಅವಾಗಿಂದ ಒತ್ತಿ ಹೇಳ್ತಾ ಇದೀನಿ. ಇವ್ರು ಹೇಳ್ತಾನೆ ಇಲ್ಲ ನೋಡೋರು ಎಷ್ಟು ಚೆನ್ನಾಗಿ ಹೇಳಿದ್ರವ. ಸೊ ನಿಮಗ್ ಬರ್ತಾ ಇತ್ತ ಮದ್ವೆ ಆಗಿ ಬಂದಾಗ ಅಡ್ಗೆ ಮಾಡಕ್ಕೆ? ಬರ್ತಿರ್ಲಿಲ್ಲ. ಅವ್ವ ಒಳ್ಳೆ ಸೊಸೆರ್ನ ಕರ್ಕೊಂಡ್ ಬಂದಿದ್ಯಾವ. ಒಂಥರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಮದ್ವೆ ಮಾಡ್ಕೊಂಡ್ ಸೊಸೆನ್ ಕರ್ಕೊಂಬರೋದು, ಹೇಳ್ಕೊಡೋದು, ಹೇಳ್ಕೊಡೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮನೆಗೆ, ತುಂಬು ಮನೆಗೆ ಬಂದಾಗ? ಅಕ್ಕಂದಿರು ಇದ್ರಲ್ಲ, ಅವ್ರ ಹತ್ರ ನೋಡ್ಕೊಂಡು ಕಲ್ತ್ಕೊಂಡ್ರಿ. ಸೊ ಇವ್ರಿಗೆ ಹೇಳ್ಕೊಟ್ರು, ಇವ್ರು ನೆಕ್ಸ್ಟ್ ಬಂದವ್ರಿಗೆಲ್ಲ ಹೇಳ್ಕೊಟ್ರ? ಹೌದಾ? ಹೆಂಗೆ ಅತ್ತಿಗೆ? ಜೋರ, ಸಾಫ್ಟಾ? ಏನು ಇಲ್ಲ, ಫ್ರೆಂಡ್ ತರ ಹೇಳ್ಕೊಡ್ತಾರೆ. ಇವಾಗ ಏನಪ್ಪಾ ಅಂದ್ರೆ ವಿಶೇಷ, ನಾನ್ ನಿಮ್ಮೆಲ್ರಿಗೂ ಒಂದು ಆಟ ಆಡಿಸ್ಬೇಕು ಅಂತ ಇದ್ದೀನಿ. ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಆದ್ರೆ ಆಟ ಆಡ್ಬೇಕು ಅಂದ್ರೆ ಆಟ ಏನು ಅಂತ ಗೊತ್ತಾಗ್ಬೇಕು. ಆಟ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಪ್ರಾಪರ್ಟಿ ಬೇಕು. ಪ್ರಾಪರ್ಟಿ ತರಬೇಕು ಅಂದ್ರೆ ಅತ್ತೆ ಮಕ್ಳು ಬರ್ಬೇಕು. ಜೋರಾಗಿ ಒಂದ್ಸಲ ಅತ್ತೆ ಮಕ್ಳ ಬನ್ನಿ ಅನ್ನಿ. ಅತ್ತೆ ಮಕ್ಳ ಪ್ರಾಪರ್ಟಿ ತಕ ಬನ್ನಿ. ನಮ್ಮ ಅತ್ತೆ ಮಕ್ಕಳು ಪ್ರಾಪರ್ಟಿ ಏನೋ ತಂದಿಟ್ಟಾಯ್ತವ್ವ. ಕಾಯಿ ಏನ್ ಮಾಡ್ಬೇಕು? ಮಚ್ಚಿಟ್ಟವ್ರೆ, ಎದುರುಗಡೆ ಬುಟ್ಟಿ ಇಟ್ಟವ್ರೆ. ಏನ್ ಮಾಡ್ಬೇಕವ್ವ ಇವಾಗ? ಇದನ್ನ ಸುಲಿಬೇಕು. ಆದ್ರೆ ಸುಲಿ ಅವ್ರು ಯಾರು? ಯಾರಂದ್ರೆ ಪೂರ್ಣಿಮಾ, ಲತಾ, ಗೀತಾ, ಸುಮ್ಮ. ಅವ್ರ ಕಾಯ ಸುಲಿಕ್ ಬರಲ್ದಲ್ ಮೇಡಮ್. ಎಂತವ್ರಿಗೆ ಎಂತ ಆಟ ಇಟ್ಟಿದೀನಿ ಗುರು. ಗ್ರೇಟ್. ಆಟ ಬಂದಾಗ ಆಟ ಆಡೋದ್ ದೊಡ್ಡದಲ್ಲವ, ಬರ್ದೇರೋ ಆಟನ ಆಡ್ ಮುಗ್ಸೋದಿದೆಯಲ್ಲ ಅದು ದೊಡ್ಡದು. ಇವಾಗ ಎಲ್ರು ಬನ್ನಿ. ಲತಾ, ಗೀತಾ, ಪೂರ್ಣಿಮಾ, ಸುಮ ಬರ್ಬೇಕಾಗಿ ವಿನಂತಿ.
ಯಾರು ಗೆಲ್ಬೋದು ಅನ್ಸುತ್ತವ 4 ಜನದಲ್ಲಿ? ಯಾರು ಜಾಸ್ತಿ ಸುಲಿತಾರೆ ಅನ್ಸುತ್ತೆ? 4 ಜನದಲ್ಲಿ ಯಾರು ಜಾಸ್ತಿ ಅಂದ್ರೆ ಅವ್ರ ಕೊನೆಯರು ಲತಮ್ಮ. ಪಕ್ಕನಾ? ಪಕ್ಕ. ಲತಮ್ಮ ಅಂತ ಇವ್ರು ಹೇಳ್ತಾ ಇದಾರೆ, ನಾನು ಹೇಳ್ತಾ ಇದೀನಿ ಜಾಸ್ತಿ ಸುಲಿಯೋದು ಸುಮಾ ಅಂತ. ಸುರಿಯಕ್ಕೆ ಬರಲ್ಲ, ಕಾಯಿ ನಾವು ಜಾಸ್ತಿ ಯೂಸ್ ಮಾಡಲ್ಲ. ನಾನು ಹೋಗಿ ಇದು ಓಡಕ್ ಕುದ್ರೆ ಅಂತ ಬೆಟ್ಟ ಹಾಕ್ಬಿಟ್ಟಿದೀನಿ. ನನಗದೆಲ್ಲ ಗೊತ್ತಿಲ್ಲ. ಇವಾಗ ನಾನ್ ನಿಮ್ ಕಡೆ ಇದೀನಿ, ನೀವು ನನ್ನನ್ನು ಗೆಲ್ಲಿಸ್ಲೇಬೇಕು. ರೆಡಿನಾ? ಅದಕ್ಕೆ ನಿಮಗ್ ದೊಡ್ಡ ಬುಟ್ಟಿ ಇಟ್ಟಿದೀನಿ, ಜಾಸ್ತಿ ಸುಲಿತೀರಾ ಅಂತ. ರೆಡಿನಾ? ನೀವ್ ರೆಡಿನಾ? ಇದಕ್ಕೆ ನಾನ್ ನಿಮ್ಗೆ ಕೊಡ್ತಾ ಇರೋ ಕಾಲಾವಕಾಶ 5 ನಿಮಿಷ. ರೆಡಿನಾ? ಪೊಸಿಷನ್ ತಗೊಳ್ಳಿ ಎಲ್ರು, ಮಚ್ಚಿಟ್ಕೊಳ್ಳಿ ಕೈಯಲ್ಲಿ. ಸ್ಟಾರ್ಟ್. ಇಷ್ಟೆಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕಾಯಿ ಸುಲಿಯೋದನ್ನ ನೋಡಿದ್ವಿ ಇವತ್ತೇ ಮೊದಲನೇ ಸರ್ತಿ ಪೂರ್ಣಿಮಾ ಅವ್ರೆ. ಹೌದು, ಚೆನ್ನಾಗಿ ಅನ್ಸ್ತಾ. ವೆರಿ ಗುಡ್. ಒಂದು ಕ್ಲೋಸ್. ಆ ಕಡೆ ಸುಲಿತಾ ಇದ್ದಾರೆ, ಈ ಕಡೆ ಹೊಡಿತಾ ಇದ್ದಾರೆ. ಮೇಡಮ್ ಇನ್ನ ಟೈಮ್ ಇದೆ, ಸುಲಿರಿ ಮೇಡಮ್. ಏನಪ್ಪ, ನಾನು ಓಟ್ ಹಾಕ್ದವ್ರೆ ಯಾವಾಗ್ಲೂ ಗೆಲ್ಲೋದು. ಎಡಗಡೆಯಿಂದ 1 ಕಾಯಿ ಬಂದ್ರೆ ಬಲಗಡೆಯಿಂದ 3 ಕಾಯಿ ಬಂದಿದೆ. ಓಕೆ, ಇವಾಗ ಸುಮಾ ಅವ್ರ ಬದಲಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ ಅವ್ರ ಯಜಮಾನ್ರು. ಬರಲಿ ಚಪ್ಪಾಳೆ, ಬನ್ನಿ ಯಜಮಾನ್ರೆ. ವೆರಿ ಗುಡ್. ಇವ್ರ ಗಂಡ ಹೆಂಡತಿ ಇಬ್ರು ಕಾಯಿ ಯೂಸ್ ಮಾಡಲ್ಲ. ಯಾಕೆ ಅಂದ್ರೆ ಇಬ್ರಿಗೂ ಕಾಯಿ ಸುಲಿಯಕ್ ಬರಲ್ಲ. ಹತ್ತು, 9, 8, 7, 6, 5, 4, 3, 2, 1. ವಿಶಪ್ಪ, ಬನ್ನಿ ಮೇಡಮ್. ನೆನ್ಸೋಣ ನೀವು ಎಷ್ಟು ಸುಲ್ದಿದ್ದೀರಾ ಅಂತ. ಸಣ್ಣ ಟಿಕ್ಲ ಅಂತ ಇಟ್ಕೊಂಡಿದ್ವಿ, ದೊಡ್ಡಗೆ ಮಚ್ಕೊಟ್ರೆ ಬೇಡ, ಸಣ್ಣಕ್ಕೆ ಇಕ್ಳಬೇಕು ನಿಮಗೆ. ಸೊ ನಮ್ಮ ಗೀತಾ ಅವರು ಸುಲ್ದಿದ್ದಾರೆ 1 ಕಾಯಿನ. ಇದೇ ಖುಷಿಲಿ ಸುಮನ್ ಗಂಡ ಸುಲ್ದಿದ್ದಾರೆ. ಅಯ್ಯೋ 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 ಅಯ್ಯೋ, ಎಷ್ಟೊಂದು ಕಾಯಿ ಸುಲ್ದಿದ್ದೀರಾ ಸರ್. ಮಂಕ್ರಿನ ಎತ್ತಕ್ಕೆ ಆಗ್ತಾ ಇಲ್ಲ ಸರ್. ಸುಮ್ಮ ಅವ್ರ ಗಂಡ ಸುಲ್ದಿದ್ದಾರೆ 1 ಕಾಯಿನ. ಈ ಕಡೆ ಲತಾ ಅವ್ರಿಗೆ 1, 2, 3, 1, 2, 3, 4 ಬರ್ಲಿ ಚಪ್ಪಾಳೆ ಪೂರ್ಣಿಮಾ ಅವ್ರಿಗೆ. ಸೂಪರ್. ನೋಡಿದ್ರ ಪೂರ್ಣಿಮಾ ಅವ್ರೆ, ನಾನ್ ಓಟ್ ಹಾಕ್ದವ್ರು ಯಾವತ್ತೂ ಸೋಲಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಬನ್ನಿ ಆಮೇಲೆ ಚರ್ಚಿಸ್ತೀನಿ. ಸೊ ಈ ಆಟದಲ್ಲಿ ಗೆದ್ದಿರೋದು ಪೂರ್ಣಿಮಾ. ಪೂರ್ಣಿಮಾ ಅವ್ರಿಗೆ ಅಮೃತ್ ನೋನಿ ಅವ್ರ ಕಡೆಯಿಂದ 1 ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಕಳ ಪೂರ್ಣಿಮಾ ಅವರೇ, ನೀವು ಫಸ್ಟ್ ಈ ಮನೆಗೆ ಮದ್ವೆ ಆಗಿ ಬರ್ತೀರಾ, ಅದಾದ್ಮೇಲೆ ಇವ್ರು ಗೀತಾ, ಆಮೇಲೆ ಲತಾ, ಆಮೇಲೆ ಸುಮಾ ಲಾಸ್ಟ್. ಅದಕ್ಕೆ ಅವಾಗಿಂದ ಅಲ್ಲೇ ಆ ಕಡೆ ಇಟ್ಬಿಡ್ತಾರೆ. ಆದ್ರೆ ಎಲ್ಲರೂ ಮದ್ವೆನ ನೀವೇ ನಿಂತ್ಕೊಂಡ್ ಮಾಡ್ತೀರಿ. ಹೌದು. ಆವಾಗ ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತಾ, ಅಯ್ಯೋ ನಾನು ಒಬ್ಬಳೇ ಇದ್ದೆ ಮನೇಲಿ, ಇವಾಗ 3 ಜನ ಎಕ್ಸ್ಟ್ರಾ ಬಂದ್ಬಿಟ್ರು, ಎಲ್ಲ ಅಟೆನ್ಷನ್ ಡೈವರ್ಟ್ ಆಗ್ಬಿಡುತ್ತೆ, ಆತರ ಎಲ್ಲ ಯಾವತ್ತಾದ್ರೂ ಇನ್ಸೆಕ್ಯೂರಿಟಿ ಫೀಲಿಂಗ್? ಏನಿಲ್ಲ, ಎಲ್ಲ ಸಪೋರ್ಟ್ ಆಗಿ ಕೆಲಸ ಮಾಡ್ಕೋತೀವಲ್ಲ, ಕೆಲಸ ಕಮ್ಮಿ ಆಯ್ತಲ್ಲ.
ಕೆಲಸ ಕಮ್ಮಿ ಇದಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ಒಬ್ಬಳೆ ಮಾಡ್ತಿದ್ದೆ, 3 ಜನ ಹಂಚ್ಕೊತೀವಲ್ಲ, ಮಾತಾಡಕ್ ಸಿಗ್ತಾರೆ, ಕೆಲಸ ಮಾಡ್ಕೊಳ್ಬೋದು. ಕೆಲಸ ಹೆಂಗ್ ಹಂಚ್ಕೋತೀರಾ? ಒಬ್ರು ಅಡಿಗೆ ಮಾಡೋರು, ಒಬ್ರು ಪಾತ್ರೆ ತೊಳ್ಕೊಳ್ಳೋದು, ಕಸ ಗುಡ್ಸ್ಕೊಳ್ಳೋದು, ಬಟ್ಟೆ ಹೋಗೋದ್ರು ಒಬ್ರು ಜಾಲ್ಸ್ ಒಣಗಾಕೋದು. ಈಗ ನಾನು ಇದೇ ಖುಷಿಲಿ ಫ್ರೆಶ್ ಆಗಿ ಅದೇ ಹೇಳದ್ನಲ್ಲ, ಭತ್ತ ಈಗ ಬಡ್ಕೊಂಡ್ ತಂದಿದೀನಿ. ನಾನು ಬಡ್ಕೊಂಡ್ ತಂದು ಚೀಲದಲ್ಲಿ ಹಾಕಿಟ್ಟಿದೀನಿ. ಅದನ್ನ ನೀವೇನ್ ಮಾಡ್ಬೇಕು, ಬಾಚ್ಕೊಂಡ್ ತಗೊಂಡೋಗಿ ಅಲ್ಲಿಂದ ಇರೋ ಡಬ್ಬಿಗೆ ಹಾಕ್ಬೇಕು. ಓಕೆನಾ? ಏನಪ್ಪಾ ಅಂದ್ರೆ, ನೀವು 4 ಜನ ಇದ್ದೀರಿ. ನಿಮ್ 4 ಜನದ ಜೊತೆಗೆ ಪೂರ್ಣಿಮಾ ಅವ್ರ ಮಗಳು ಸೇರ್ಕೊಳ್ತಾರೆ ಈ ಆಟದಲ್ಲಿ. ಓಕೆ, ಸೊ ನೀವು ಸೇರ್ಕೊಂತೀರಿ. 5 ಜನ ಲೈನ್ ಆಗಿ ಹಿಂಗ್ ಕೂತಿರ್ತೀರಿ. ಎದುರುಗಡೆಯಿಂದ ಒಬ್ರು ಭತ್ತನ ಸೇರಲ್ಲಿ ಹಿಂಗ್ ತಗೊಂತಾರೆ. ಹಿಂದೆ ಇರೋರ್ಗೆ ಕೈನ ತಲೆ ಮೇಲ್ ಮಾಡಿ ಹಿಂಗ್ ಹಾಕ್ತಾರೆ. ಹಿಂದೆ ಇರೋರು ಯಾವ್ದೇ ಕಾರಣಕ್ಕೂ ಸೇರ್ನ ಅವ್ರ ಬೆನ್ನಿಗೆ, ತಲೆಗೆ, ಕೈಗೆ ಟಚ್ ಮಾಡಂಗಿಲ್ಲ. ಸೇರು ಟಚ್ ಆಗೋಂಗಿಲ್ಲ. ಅವ್ರು ಸುರಿತಾರೆ, ನೀವ್ ಹಿಡಿಬೇಕು. ವಾಪಸ್ ತಗೊಂಡೋಗಿ ಅಲ್ಲಿ ಹಿಂದೆ ಇರೋರು ಡಬ್ಬಿಗೆ ಹಿಂಗ್ ಸುರಿತಾರೆ. ಇಷ್ಟೇ ಆಟ. ಈಸಿ ಅಲ್ವಾ? ಪೂರ್ಣಿಮಾ ಅವ್ರು ಈಸಿ ಅಂದ್ಮೇಲೆ ನಾನ್ ಸ್ವಲ್ಪ ಕಷ್ಟ ಮಾಡ್ಲೇಬೇಕಲ್ವಾ? ನಾನ್ ಏನಪ್ಪ ಕಷ್ಟ ಮಾಡ್ತೀನಿ ಅಂದ್ರೆ, ನಿಮ್ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಕಟ್ಟಿರ್ತೀನಿ. ಅನ್ಕೊಂಡೆ ನೋಡ್ತಾರಲ್ಲ ಪ್ರೋಗ್ರಾಮ್ ಬಂತು, ಇವಳು ಏನೇನ್ ಕಿರಿಕ್ ಮಾಡ್ತಾಳೆ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ. ಅಂದಾಜಲ್ಲಿ ಆಟ ಆಡ್ಬೇಕು. ರೆಡಿನಾ? ರೆಡಿ ಇದೀರಾ ಆಟ ಆಡಕ್ಕೆ? ರೆಡಿ. ಪೊಸಿಷನ್ ಕೊಡಿ ಫಸ್ಟ್. ಈಗ ರೂಲ್ಸ್ ನೆನ್ಪಿದ್ಯಾ? ತಲೆ ಮೇಲಿಂದಾನೆ ಹಾಕ್ಬೇಕು, ಬೆನ್ನಿಗೆ ಅಥವಾ ಸೇರಿಗೆ ಕೈನ ಟಚ್ ಮಾಡಬಾರ್ದು. 5 ನಿಮಿಷದ ಕಾಲಾವಕಾಶ ಕೊಡ್ತೀನಿ ನಾನು ನಿಮ್ಗೆ. 5 ನಿಮಿಷದಲ್ಲಿ ಎಷ್ಟು ಕಲೆಕ್ಟ್ ಮಾಡ್ತೀರಾ ನೋಡ್ತೀನಿ. ಓಕೆ, ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಸ್ಟಾರ್ಟ್. ವೆರಿ ಗುಡ್. ಸುಮಾನೆ ಬೆಸ್ಟ್. ವೆರಿ ಗುಡ್. ಸುರೀರಿ ಮೇಡಮ್. ವೆರಿ ಗುಡ್. ಬೇಗ 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 ಬೇಗ. ದೇವಿಕಾ ಸೇರೆ ತಗೊಂಡ್ ಹಾಕ್ತಾವ್ರ ಹಿಂದೆ. ಸುಮ್ಮ ಕೊಡ್ತಾವ್ರೆ, ದೇವಿಕಾ ಹಾಕ್ತಾ ಇದಾರೆ. ಬೇಗ ಬೇಗ ಪೂರ್ಣಿಮಾ ಅವರೇ, ಬೇಗ ಬೇಗ ಹಾಕಿ. ಸೇರು ಫುಲ್ ತುಂಬಿಸ್ಬೇಕಂತ ಏನಿಲ್ಲ, ಫಾಸ್ಟ್ ಆಗಿ ಹಾಕ್ಬೇಕಷ್ಟೇ. ಅದ್ ಹಿಂದೆ ಹೋಗ್ಬೇಕಲ್ವಾ? ಹಾಕಿ ಬೇಗ ಹಾಕಿ ಮೇಡಮ್, ಹಿಂದೆ ಹಾಕಿ ಮೇಡಮ್. ಅದ್ರಲ್ಲಿದೆ, ಇನ್ನ ಹಾಕಿ, ಅದ್ರಲ್ಲಿದೆ, ಹಾಕಿ. ವೆರಿ ಗುಡ್. ವೆರಿ ಗುಡ್. 2 ನಿಮಿಷ ಆಗಿದೆ, ಬೇಗ. ನೀವು ಫುಲ್ ತುಂಬಿಸ್ತಾ ಇದ್ರೆ ಆಗಲ್ಲ ಪೂರ್ಣಿಮಾ ಅವರೇ, ಲೇಟ್ ಆಗುತ್ತೆ. ಚೂರು ಹಾಕಿ. ವೆರಿ ಗುಡ್, ಹಾಕಿ. ನೀವು ನಿಧಾನಕ್ಕೆ ಹಾಕಿ. 2 ಕೈ ಇಟ್ಕೊಳ್ಳಿ. ನಿಧಾನಕ್ಕೆ ಹಾಕಿ. ವೆರಿ ಗುಡ್. ಯಾರು ಕಣ್ಣು ಕಟ್ಟರೋ ಬಟ್ಟನ್ ತೆಗಿಬೇಡಿ. ಒಂದ್ಸಲ ನಾವು ನೋಡ್ಕೊಂಡ್ಬಿಡ್ತೀವಿ ಏನಾಗಿದೆ ಅಂತ ಜೀವನದಲ್ಲಿ. ಆಹಾ, ಪೂರ್ಣಿಮಾ ಅವ್ರೆ, ನೀವು ಹಾಕಿದ್ದನ್ನ ಹಿಂದೆ ಇರೋರು ಹಿಡ್ಕೊಂಡು ಹಾಕಿದ್ದಾರೆ.
ಎಲ್ಲದಕ್ಕಿಂತ ನಮ್ಮ ರಾಣಿ ಹಿಂದೆ ಕುತ್ಕೊಂಡು ಹಾಕಿದಾರಲ್ಲ, ಅಯ್ಯೋ 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 ಬಕೆಟ್ ತುಂಬಿ ತುಳುಕ್ತಾ ಇದೆ. ವೆರಿ ಗುಡ್. ಇವಾಗ ಕಣ್ಣು ಕಟ್ಟಿರೋ ಬಟ್ಟೆನ ತೆಗಿರಿ, ತಿರುಗಿ ನೋಡಿ ಹಂಗೆ. ಎಲ್ಲರೂ ಆ ಕಡೆ ತಿರ್ಕೊಳ್ಳಿ, ಈ ಕಡೆ ನೋಡಿ ಒಂದ್ಸಲ ಹಿಂದಿಂದ ಏನೇನಾಗಿದೆ ಅಂತ. ಇವ್ರು ನೋಡು ಮಡ್ಲಕ್ಕಿ ಹೆಂಗ್ ತುಂಬ್ಕೊಂಡವ್ರೆ. ಯಾಕೆ ಮೇಡಮ್ ಯಾರು ನಿಮಗ್ ಮಡ್ಲಕ್ಕಿ ತುಂಬಿಸಿಲ್ವಾ ಇದುವರೆಗೂ? ಬೆಸ್ಟ್, ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್. ಮಡ್ಲಕ್ಕಿ ತುಂಬ್ಕೊಂಡ್ಬಿಡೋಣ ಬಾರೇ ಅಂತ ಅನ್ಕೊಂಡು ತುಂಬ್ಕೊಂಡಿದ್ದಾರೆ. ದೇವಿಕಾ ರಾಣಿ ಅವರೇ, ಎಷ್ಟು ಕಲೆಕ್ಟ್ ಮಾಡಿದೀರಾ ಅಂದ್ರೆ ನನಗೆ ಇದನ್ನ ಎಣ್ಸಕ್ ಸಾಧ್ಯನೇ ಇಲ್ಲ. ನೀವೇ ನಿಂತ್ಕೊಂಡು ಎಣ್ಸಿ ಎಷ್ಟು ಸೇರಿದೆ. ಒಂದು ವೆರಿ ಗುಡ್. ನೀವು 5 ಜನ, ಕಮ್ಮಿ ಅಂದ್ರೆ 4 ಸೇರ್ ಬರ್ಬೋದೇನೋ ಅನ್ಕೊಂಡೆ. ಏನಾಯ್ತು ಪೂರ್ಣಿಮಾ ಅವ್ರೆ? ಎದ್ ನೋಡಿ ಒಂದ್ಸಲ. ನೀವು ಸ್ಟಾರ್ಟಿಂಗ್ ಅಲ್ಲಿ ಕುತ್ಕೊಂಡು ಏನ್ ಜೋಶಲ್ಲಿ ಹಾಕಿದ್ರಿ ಇಲ್ಲಿ ನೋಡಿ ಎಲ್ಲ ಹಾಕೊಂಡಿದ್ದಾರೆ ಅಂತ. ಬಟ್ ಆದ್ರೂನು ಎಲ್ಲಾರು ತುಂಬಾ ಚೆನ್ನಾಗಿ ಟೀಮ್ ಸ್ಪಿರಿಟ್ ಅಲ್ಲಿ ಆಡಿದೀರಾ. ಇವರೆಲ್ಲರಿಗೂ ಬರ್ಲಿ ಜೋರ ಚಪ್ಪಾಳೆ. ನೋಡಿ, ನಾನು ಏನೇ ಆಟ ಆಡಿಸಿದ್ರು ತುಂಬಾ ಶಾಸ್ತ್ರಬದ್ಧವಾಗಿ ಆಟ ಆಡಿಸ್ತೀನಿ. ಫಸ್ಟ್ ನೀವು ಮನೆಗೆ ಸೊಸೆಯಾಗಿ ಬಂದಾಗ ಅಕ್ಷತೆ ಕಾಳು ಹಾಕಿರ್ತಾರೆ, ಮಡ್ಲು ತುಂಬಿಸಿರ್ತಾರೆ. ತುಂಬಾ ದಿನ ಆಗೋಯ್ತಲ್ಲ, ಮರ್ತೋಗಿರುತ್ತೆ ಅಂತ ಈಗ ಮತ್ತೆ ಅಕ್ಷತೆ ಕಾಳು ಹಾಕ್ಸಿ ಮಡ್ಲು ತುಂಬಿದೀನಿ. ಇದು ಯಾರ್ಯಾರಿಗೆ ಏನೇನ್ ಸೇರ್ಬೇಕೋ ಎಲ್ಲದನ್ನು ಕಟ್ಕೊಡ್ತೀನಿ ತಗೊಂಡೋಗಿ ನನ್ನ ಕಡೆಯಿಂದ. ಓಕೆನಾ? ಬಟ್ ಇಷ್ಟು ಚೆನ್ನಾಗಿ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ನಿಮ್ಗೆ ರಿಫ್ ಹೋಮ್ ಕೇರ್ ಬ್ರ್ಯಾಂಡ್ ಅವರಿಂದ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ಕೊಡ್ತಾ ಇದ್ದಾರೆ. ರಿಫ್ ಹೋಮ್ ಕೇರ್ ಬ್ರ್ಯಾಂಡ್ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್. ಇದರಲ್ಲಿರೋ ಹ್ಯಾಂಡ್ ವಾಶ್ ಇಂದ ಕೈ ತೊಳ್ಕೊಳ್ಳಿ, ಕರೋನಾ ಮಾರಿಯಿಂದ ದೂರ ಇರಿ, ಫ್ಯಾಮಿಲಿನ ಸೇಫ್ ಆಗಿಡಿ. ತಗೊಳ್ಳಿ. ನಾನ್ ಮಾತಿಗೆ ಯಾವತ್ತೂ ತಪ್ಪಲ್ಲ. ನೋಡಿ, ಪ್ರಾಪರ್ಟಿ ಜೊತೆ ವಾಪಸ್ ಬಂದಿದ್ದೀನಿ. ಈಗ ಇಲ್ಲಿ 2 ಪ್ರಾಪರ್ಟಿ ಕಾಣ್ತದೆ. ಅಂದ್ಮೇಲೆ ಎಷ್ಟು ಜನ ಆಡ್ಬೇಕು? ಇಬ್ರು. ಆ ಇಬ್ರು ಯಾರು ಅಂದ್ರೆ ಅಪ್ಪ ಮತ್ತೆ ಮಗ. ಅಪ್ಪ ವರ್ಸಸ್ ಮಗ. ತಂದೆಗೆ ತಕ್ಕ ಮಗ ಕೇಳಿದೀವಿ, ತಂದೆಗೆ ಸವಾಲ್ ಹಾಕಿದ ಮಗ ಕೇಳಿದೀರಾ? ಕೇಳಿಲ್ಲ. ಇವಾಗ ಕೇಳ್ತೀರಾ, ಕಣ್ಣಾರೆ ನೋಡ್ತೀರಾ. ಅಪ್ಪಾಜಿ ಬನ್ನಿ. ಅಪ್ಪಾಜಿ ಆವಾಗಿಂದ ತುಂಬಾ ಸೈಲೆಂಟ್ ಆಗಿ ನಿಂತಿದ್ರಿ ಅಪ್ಪಾಜಿ. ಇವಾಗ ಆ ಕೆಲ್ಸ ಮಾಡಿ ತೋರ್ಸೋಂತ ಸಮಯ ಬಂದಿದೆ. ಇವ್ರು ನೋಡು, ಮಗಂಗ್ ಮಾತ್ರ ಸೀಕ್ರೆಟ್ ಆಗಿ ಏನೋ ಹೇಳ್ತಾರೆ. ಏನ್ ಹೇಳಿದ್ರಿ ಪೂರ್ಣಿಮಾ ಅವ್ರೆ? ಹೇಳಿ. ಅಷ್ಟೇನಾ? ಸೀಕ್ರೆಟ್ ಆಗಿ ಏನೋ ಹೇಳ್ದಂಗಿತ್ತು. ಇವಾಗ ಸದ್ಯಕ್ಕೆ ಗೇಮಿಗೆ ಆಲ್ ದ ಬೆಸ್ಟ್ ಇಬ್ರಿಗೂ. ಆಟ ಏನಪ್ಪಾ ಅಂದ್ರೆ, ಎದುರುಗಡೆ ಬೌಲ್ ಅಲ್ಲಿ ಅಕ್ಕಿ ಹಿಟ್ಟಿದೆ. ಓಕೆನಾ? ಆ ಅಕ್ಕಿ ಹಿಟ್ಟಿನ ಒಳಗೆ ನನ್ನ ಅತ್ತೆ ಮಕ್ಳು ಏನ್ ಮಾಡಿದ್ದಾರೆ ಅಂದ್ರೆ 3 ಕಾಯಿನ್ ನ ಕಳ್ದಾಕ್ಬಿಟ್ಟಿದ್ದಾರೆ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 2 ಕೈನ ಹಿಂದೆ ಕಟ್ಟಿಟ್ಕೊಂಡ್ಬಿಟ್ಟು ಉಫ್ ಅಂದಾಗ ಅಲ್ಲಿ ಕಾಯಿನ್ ಕಾಣಿಸುತ್ತೆ ನಿಮ್ಗೆ. ಕಾಯಿನ್ ಕಾಣಿಸಿದ್ಮೇಲೆ ಕೈಯಲ್ಲಿ ತೆಗಿಯೋ ಹಾಗಿಲ್ಲ, ಬಾಯಲ್ಲೇ ತೆಗೆದ್ಬಿಟ್ಟು ಅಲ್ಲಿರೋ ಕಪ್ಪಿಗೆ ಹಾಕ್ಬೇಕು. ರೆಡಿನಾ? ಇದಕ್ಕೆ ನಾನ್ ನಿಮ್ಗೆ ಕೊಡ್ತಾ ಇರೋ ಕಾಲಾವಕಾಶ 3 ನಿಮಿಷಗಳು. ರೆಡಿ ಇದ್ದೀರಾ? 3 ನಿಮಿಷ 3 ಕಾಯಿನ್. ಅಮ್ಮ, ಯಾರ ಕಡೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಜಮಾನ್ರ ಮಗನ? ಸದ್ಯಕ್ಕೆ ಇವನೇ ಅನ್ಸುತ್ತೆ. ನೋಡ್ದಾ ಅಪ್ಪಾಜಿ, ನಾನ್ ನಿಮ್ ಕಡೆ ಇದ್ದೀನಿ. ಆದ್ರೆ ಇನ್ನೊಬ್ರು ನಿಮ್ ಕಡೆ ಇರ್ತಾರೆ ಅನ್ನೋದು ನನ್ನ ಮನಸ್ಸಿನ ಒಂದು ಯೋಚನೆ. ನೀವಿವಾಗ ಮಗ ಇದ್ದಾನೆ, ಮೊಮ್ಮಗ ಇದ್ದಾನೆ. ಮಗನೇ ಗೆಲ್ತಾನೆ ಅಂತ. ಹೆಂಗೆ? ವೆರಿ ಗುಡ್. ಅವ್ರ ಮಗನ್ ಸಪೋರ್ಟ್ ಮಾಡೋರು, ನಾನ್ ನನ್ ಮಗನ್. ಆಯ್ತು ಅಮ್ಮ, ಅವರು ಮಗನ್ ಹಿಂದೆ ನಿಂತ್ ಬಿಟ್ಟಿದಾರಮ್ಮ. ನಾವೇನ್ ಕಡಿಮೆನಾ? ಬಾಮ್ಮ ಇಲ್ಲಿ. ಅಪ್ಪಾಜಿ, ನಿಮ್ಮಿಂದ ಅವ್ವ ಇದಾರೆ. ಸಂತೋಷ, ನಿಮ್ಮಿಂದ ಮಮ್ಮಿ ಇದೆ. ರೆಡಿ ಇದೀನಾ? ಕಾರ್ಡ್ ಮದರ್ ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2, 1 ಸ್ಟಾರ್ಟ್. ವೆರಿ ಗುಡ್. 3 ನಿಮಿಷ ಇರೋದು. ಬೇಗ ಬೇಗ. ತಗೊಳ್ಳಿ ಅಪ್ಪಾಜಿ. ಹೇಳಿ ಏನಾದ್ರು ಮಗಂಗೆ. ಕಣ್ಮುಚ್ಕೊಳ್ಳೋ. ಬೇಗ ಬೇಗ ಊದ್ಬೇಕು. 3 ನಿಮಿಷ. 3 ನಿಮಿಷ ಇರೋದು. ಇವ್ರು ನೋಡು, ಯಜಮಾನ್ ನನ್ ಮಗಂಗ್ ಸಿಕ್ಕಿಲ್ಲ, ಯಜಮಾನ್ರಿಗೆ ಹೆಂಗ್ ಸಿಕ್ಬಿಡ್ತು ಅಂತ. ಜೋರಾಗಿ ಊದ್ಬೇಕು. ನೀವ್ ಹಂಗ್ ಮಾಡ್ತಾ ಇದ್ರಿ ಇವತ್ತೆಲ್ಲ ಕಾಯಿನ್ ಸಿಗಲ್ಲ. 1 ನಿಮಿಷ ಆಗಿದೆ.
ವೆರಿ ಗುಡ್. ನಿಮ್ಮ ಅತ್ತೆ ಮಕ್ಕಳು ಕಾಯಿನ ಹಾಕಿಲ್ವಂತೆ, ಅತ್ತೆ ಮಕ್ಕಳು ಹಾಕಿದೀರಾ ಇಲ್ವೋ? ನೋಡಿ ಹಾಕಿದಾರ ಇಲ್ವ ಅಂತ ಅವ್ರಿಗೆ ಡೌಟ್ ಆಗ್ತಿದೆಯಂತೆ, ಮರ್ತೋದ್ರೇನೋ ಅಂತ. ಅಪ್ಪಾಜಿ ಕಮಾನ್ ಅಪ್ಪಾಜಿ, ಅಪ್ಪಾಜಿ ಮುಖದಲ್ಲಿ ಹಿಂಗ ಅನ್ನಿ ಅಪ್ಪಾಜಿ. ಅಲ್ಲೋಡ್ ಮಗಳೇ ಹೇಳ್ಕೊಡ್ತಾ ಇದಾರೆ. ಅದು ಬಂತು ಅವ್ರು ಮಲ್ಕೊಂಡ್ಬಿಟ್ರ ಅಂತ. ಸಿಕ್ತ ಅಪ್ಪಾಜಿಗ್ ಸಿಕ್ತ. ಅಲ್ಲಿ ನೋಡಿ ಸಿಕ್ತು ಅವ್ರಿಗೆ. ಹಾ ಅಂತೂ ಅಪ್ಪ ಗೆದ್ರೆ ಅಪ್ಪ ಹೇಳ್ದಂಗೆ ಕೇಳ್ಬೇಕು ಇವಾಗ ಲೈಫ್ ಲಾಂಗು. ಏನಪ್ಪಾಜಿ ಕರೆಕ್ಟಾ ನಾನು ಹೇಳಿದ್ದು? ಹಾ, ಇನ್ಮೇಲೆ ಮಗ ನೀವ್ ಹೇಳ್ದಂಗೆ ಕೇಳ್ಬೇಕು, ನೀವ್ ಗೆದ್ರೆ ಅಲ್ವಾ ಅಪ್ಪಾಜಿ? ನೋಡಿ ನನ್ನ ಕಡೆ ಒಂದ್ಸಲ. 30 ಸೆಕೆಂಡ್ಸ್ ಇದೆ, ಕೌಂಟ್ ಮಾಡೋಣ. ಜೋರಾಗಿ ಮಾಡ್ಬೇಕು. ರೆಡಿ? 30, 29. ಸೆಕೆಂಡ್ ಇದೆ, ಬೇಗ ಅಪ್ಪನ್ ಅಟ್ಲೀಸ್ಟ್ ಕಾಂಪೀಟ್ ಮಾಡಿ ನೋಡಿ. ಅಲ್ಲಿ ಈ ಕಡೆ ಇದೆ. ಅಲ್ಲಿದೆ, ಕಾಣ್ತಾ ಇದೆ. ಟ್ರೈ ಮಾಡಿ ಬಿಟ್ಕೊಟ್ಬಿಡ್ಬೇಡಿ. ಅಲ್ಲಿ ನೋಡು, ಅವ್ರು ಇನ್ನೂ ಟ್ರೈ ಮಾಡ್ತಾರೆ. ಸ್ಟಾಪ್. ಸೂಪರ್. ಈಗ ಒಬ್ರನ್ನೊಬ್ರು ನೋಡ್ಕೊಳ್ಳಿ, ಚೆನ್ನಾಗಿದ್ದೀರಾ ಕೇಳ್ಕೊಳ್ಳಿ. ಅಪ್ಪ ಹೇಳಪ್ಪ, ಅಪ್ಪನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪುಸ್ಕಿ. ಈಗ ಅಪ್ಪಾಜಿ ಮಗನ್ ನೋಡಿ ಏನ್ ಅನ್ನಿಸ್ತಾ ಇದೆ ಅಪ್ಪಾಜಿ? ಇದ್ದಕ್ಕಿದ್ದಂಗೆ ಕಲರ್ ಬಂದ್ಬಿಟ್ಟ ಮಗ. ಹೌದು. ಏನ್ ಅನ್ನಿಸ್ತಾ ಇದೆ? ನಾನು ಹೇಳ್ದಂಗೆ ಕೇಳ್ಬೇಕು ಮೇಡಮ್. ಅಷ್ಟೇ. ನಾನು ಹೇಳ್ದೆ ತಾನೇ, ಆಟದಲ್ಲಿ ಯಾರು ಹೇಳ್ತಾರೋ ಅವ್ರು ಹೇಳ್ದಂಗೆ ಇನ್ನೊಬ್ರು ಕೇಳ್ಬೇಕು ಅಂತ. ಅಪ್ಪಾಜಿ ಈಗ ನಿಮ್ಮ ಜನ್ಮ ಸಿದ್ದು ಹಕ್ಕು ಅಪ್ಪಾಜಿದು, ಓಕೆನಾ? ಈಗ ನೀವ್ ಗೆದ್ದಿದ್ದೀರಾ. ಇನ್ ಲೈಫ್ ಲಾಂಗ್ ನಿಮ್ ಮಗ ನೀವ್ ಹೇಳ್ದಂಗೆ ಕೇಳ್ಬೇಕು, ಓಕೆನಾ? ಇದು ರೆಕಾರ್ಡ್ ಆಗಿದೆ, ಕೋಟ್ಯಾಂತರ ಕನ್ನಡಿಗರು ನೋಡಿದ್ದಾರೆ. ಈಗ ಅಪ್ಪಾಜಿ ನೀವ್ ಬ್ಯಾಡಿ ಮೇಡಮ್ ಅಂತೆ ಫಸ್ಟೇ ಬೇಕು ಅಪ್ಪಾಜಿ, ನೋಡ್ಬೇಕು ಹೆಂಗಿದ್ದೀರಾ ಅಂತ. ರೆಡಿನಾ? ಈಗ ಏನಪ್ಪಾ ಅಂದ್ರೆ ನಿಮ್ದು ಅರೇಂಜ್ ಮ್ಯಾರೇಜ್ ಅಲ್ವಾ ಅಪ್ಪಾಜಿ? ಅಲ್ವಾ? ಲವ್ ಆಗಿದ್ರೆ ಹೆಂಗಿರೋದು ಅಂತ ನಾನೀಗ ನೋಡ್ಬೇಕು. ಬನ್ನಿ ಅಪ್ಪಾಜಿ, ಇಲ್ಲಿ ನಿಂತ್ಕೊಳ್ಳಿ. ಅಪ್ಪಾಜಿ ಇವಾಗ ಒಂದು ಬ್ಯೂಟಿಫುಲ್ ಆಗಿರೋ ಹುಡ್ಗಿನ ನೋಡಿದೀರಾ. ಈ ಹುಡ್ಗಿ ಬಿಟ್ರೆ ಮತ್ತೆ ಕೈಗೆ ಸಿಗಲ್ಲ. ಸೊ ಅರ್ಜೆಂಟ್ ಆಗಿ ಪ್ರಪೋಸ್ ಮಾಡ್ಬೇಕು ನೀವು ಅವ್ರಿಗೆ. ಹೆಂಗೆ ಅಂದ್ರೆ ಈ ಮೂಮೆಂಟ್ ಗೆ ಅವ್ರು ಒಪ್ಕೊಂಡು ಮದ್ವೆ ಆಗ್ಬಿಡ್ಬೇಕು. ಡೈಲಾಗ್ ರೆಡಿನಾ? ವೆರಿ ಗುಡ್, ಆಲ್ ದ ಬೆಸ್ಟ್ ಅಪ್ಪಾಜಿ. ಐ ಲವ್ ಯು ಕೋಟೆ ಬಾ, ಎಷ್ಟು ಚೆನ್ನಾಗಿದ್ದಿ. ಐ ಲವ್ ಯು. ಮಾವ ಬಂದಾರೆ. ಮಾವ ಬನ್ನಿ ಮಾವ, ಇಲ್ಲಿ ನೋಡಿ, ಇಲ್ಲಿ ಅಳಿಯ ಪ್ರಪೋಸ್ ಮಾಡ್ತಾವ್ರೆ ಮಗಳಿಗೆ. ಬಾಯ್ಲಿ ಅಪ್ಪಾಜಿ, ಇವರು ಹೆಣ್ಣಿಗೆ ಪ್ರಪೋಸ್ ಮಾಡ್ತಾವ್ರೆ, ಹೆಣ್ ಬೇಕು ಅಂತ. ಕೊಟ್ಟಿಯೇ ಹೆಣ್ಣನ್ನ? ಹೇಳಿ ಮೆಕ್ಕ. ಈಗ ಇದ್ಯಾಕೋ ಸರಿ ಹೋಗ್ತಿಲ್ಲ ನಂಗೆ. ಚೆನ್ನಾಗಿತ್ತು, ಆದ್ರೆ ಜನ ಇನ್ನೂ ಬೇಕು ಅಂತ ಇದಾರೆ. ಎಲ್ಲಿದೀವಿ ನಾವು? ಹೇಳಿ ಕೇಳಿ ಮಂಡ್ಯದಲ್ಲಿದೀವಿ. ಮಂಡ್ಯದಲ್ಲಿ ಯಾರು ಸಿಕ್ಕಾಪಟ್ಟೆ ಫೇಮಸ್? ರೆಬಲ್ ಸ್ಟಾರ್ ಅಂಬರೀಶ್. ಎಸ್. ಈಗ ಅಂಬರೀಶ್ ಅಣ್ಣನ್ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡಿದ್ರೆ ಬೇಗ ಬೀಳುತ್ತೆ ಅಪ್ಪಾಜಿ ಹುಡುಗಿ. ನನ್ ಮಾತು ಕೇಳಿ. ಅತ್ತೆ ಮಕ್ಳ ಎತ್ತಾಕೊಂಬರ್ರು. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಮಕ್ಕ ತೊಳ್ಕ ಬರಕ್ಕಿಲ್ವಾ? ಚೆನ್ನಾಗಿಲ್ವಾ? ಐ ಲವ್ ಯು. ಅಪ್ಪಾಜಿ ಸಕ್ಕತ್ತಾಗಿ ಪ್ರಪೋಸ್ ಮಾಡಿದ್ರಿ, ಸೂಪರ್ ಆಗಿ ಡಾನ್ಸ್ ಮಾಡಿದ್ರಿ, ಅದ್ಭುತವಾಗಿ ಆಟನ್ ಕೂಡ ಆಡಿದ್ರಿ. ಸೊ ಈ ಆಟದಲ್ಲಿ ಗೆದ್ದಿದ್ದಕ್ಕೆ ನಿಮ್ಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಕಳ
ಅದ್ಭುತವಾಗಿ ಆಟ ಆಡಿ ಗೆದ್ದಿದ್ದಕ್ಕೆ ಅಪ್ಪಾಜಿಗೆ ಸಿಗ್ತಾ ಇದೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರಾಚುಲೇಷನ್. ಸೊ ಈ ಆಟ ಆದ್ಮೇಲೆ ಮಗ ಇನ್ ಮುಂದೆ ಏನಿದ್ರು ಅಪ್ಪಾಜಿ ಹೇಳ್ದಂಗೆ ಕೇಳ್ಬೇಕು ಅಂತ ಫಿಕ್ಸ್ ಆಗಿದೆ. ಆ ಖುಷಿಲಿ ಅಪ್ಪಾಜಿ ಇದಾರೆ, ಬಟ್ ಅವ್ರನ್ನ ಈ ತರ ನೋಡೋದಕ್ಕೆ ನಂಗೆ ಖುಷಿ ಆಗ್ತಾ ಇಲ್ಲ. ಸ್ವಲ್ಪ ಮುಖ ತೊಳ್ಸ್ಕೊಂಡು ಅದ್ರ ಜೊತೆ ಇವ್ರನ್ನು ರೆಡಿ ಮಾಡ್ಕೊಂಡು ವಾಪಸ್ ಬರ್ತೀನಿ. ನಾನು ಆವಾಗಲೇ ಹೇಳಿದೆ ನಿಮ್ಗೆ ಯಾರೋ ಒಬ್ರನ್ನ ರೆಡಿ ಮಾಡಿಸಿ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ. ಈಗ ಏನಪ್ಪಾ ಅಂದ್ರೆ ಫಸ್ಟ್ ವಾರಗಿತ್ತಿಯರ್ ಆಟ ಆಡಿದ್ದಾಯ್ತು, ಅಪ್ಪ ಮಗ ಆಟ ಆಡಿದ್ದಾಯ್ತು, ಅಪ್ಪ ಅಮ್ಮ ಪ್ರಪೋಸ್ ಮಾಡ್ಕೊಂಡು ಡಾನ್ಸ್ ಮಾಡಿದ್ದಾಯ್ತು. ಈಗ ಮಗಳು ಅಳಿಯನ್ನ ಬಿಟ್ಬಿಟ್ರೆ ಹೆಂಗೆ, ನಾವು ಬಿಟ್ಬಿಡ್ತೀವ. ಅದಕ್ಕೆ ರೆಡಿ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ, ನೀವೇ ನಿಮ್ ಕಣ್ಣಾರೆ ನೋಡ್ಕೊಳ್ಳಿ. ಈಗ ಇಬ್ರು ನಾನು ಯಾವ ಗಂಟಲ್ಲಿ ಹಾಕಿದೀನಿ, ಬ್ರಹ್ಮ ಗಂಟಲ್ಲಿ ಹಾಕಿದ್ದೀನಿ. ಈಗ ಏನಪ್ಪಾ ಅಂದ್ರೆ ಬ್ರಹ್ಮ ನಿಮ್ಗೆ ಗಂಟು ಹಾಕಾಗಿದೆ, ಅದರಿಂದ ನೀವು ಯಾವತ್ತೂ ಹೊರಗೆ ಬರಬೇಡಿ, ಹೀಗೆ ಖುಷಿಯಾಗಿರಿ. ಈಗ ನಾನು ನನ್ನ ಕೈಯಿಂದ ಹಾಕಿರೋ ಬ್ರಹ್ಮ ಗಂಟಿಂದ ನೀವು ಹೊರಗಡೆ ಬರ್ಬೇಕು. ಅಂದ್ರೆ ಈ ಗಂಟು ಇಲ್ಲಿರ್ಬಾರ್ದು, 2 ದಾರನು ಫ್ರೀ ಆಗಿರ್ಬೇಕು. ಓಕೆನಾ? ಆ ತರ ಮಾಡೋದಕ್ಕೆ ರೂಲ್ಸ್ ಇದೆ. ಏನಪ್ಪಾ ಅಂದ್ರೆ ರೂಲ್ಸ್, ಒಂದು ನೀವು ಕೈಯಿಂದ ಹಿಂಗ್ ತೆಕ್ಕೊಳ್ಳೋಂಗಿಲ್ಲ, ಓಕೆನಾ? ಬಿಡಿಸ್ಕೊಳ್ಳೋಂಗಿಲ್ಲ, ಕಟ್ ಮಾಡೋಂಗಿಲ್ಲ, ಇಲ್ಲಿ ಹಾಕಿರೋ ಗಂಟನ್ನ ಬಿಚ್ಚೋ ಹಾಗಿಲ್ಲ. ಓಕೆನಾ? ಅರ್ಥ ಆಯ್ತಾ? ಯಾಕೋ ರಾಣಿ ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ, ಆಟ ಬರುತ್ತಾ ಅಂತ ಡೌಟ್ ಆಗ್ತಿದೆ ನನಗೆ. ಇಲ್ಲ, ನೋಡ್ತಾ ಇದೀನಿ ಹೆಂಗ್ ಮಾಡೋದು ಅಂತ. ಬಟ್ ಯಜಮಾನ್ರ ಜೊತೆ ಆಡ್ತಾ ಇರೋದು ಖುಷಿ ಆಗ್ತಿದಲ್ಲ? ಹೌದು, ಕಳ್ಳಿ ಕಾಣ್ತಾ ಇದೆ. ಏನ್ ಗೊತ್ತಾ ಸರ್, ನಮ್ ಹಿಸ್ಟ್ರಿಲಿ ಈ ಆಟದಿಂದ ಈ ಬ್ರಹ್ಮಗಂಟಿಂದ ಬಿಡಿಸ್ಕೊಂಡಿರೋದು ಟೀಚರ್ಗಳು ಮಾತ್ರ. ಸೊ ನೀವು ಟೀಚರು, ನನ್ಗೆ ಯಾಕೋ ನಿಮ್ ಮೇಲೆ ಡೌಟ್ ಬರ್ತಾ ಇದೆ. ಇವ್ರ ಮೇಲೆ ಇದ್ದಿದ್ದ ಡೌಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ನೀವು ಪ್ರಾಮಿಸ್ ಹೇಳಿ ನೀವು ಈ ಆಟ ನೋಡಿಲ್ಲ ಅಂತ. ಇಲ್ಲ ಮೇಡಮ್, ನೋಡಿಲ್ಲ. ಪಕ್ಕನಾ? ಪಕ್ಕ. ಟೀಚರ್ ಯಾವತ್ತೂ ಸುಳ್ಳು ಹೇಳಲ್ಲ. ನಿಮ್ಗೆ ಇದಕ್ಕೆ ನಾನು ಕೊಡ್ತಾ ಇರೋಂತ ಕಾಲಾವಕಾಶ 5 ನಿಮಿಷಗಳು. ರೆಡಿ ಇದೀರಾ? ಆಲ್ ದ ಬೆಸ್ಟ್ ಹೇಳಿ ಮಗಳಿಗೆ ಅಳಿಯಂಗೆ. ಮಗಂಗಾದ್ರೆ ಮಾತ್ರ ಏನ್ ಹಿಂಗ್ ಬಂದು ನಿಂತ್ಕೊಂಡ್ಬಿಟ್ರೆ ನೋಡಿ, ಮಗ್ಲಾಡ್ತಿದ್ರೆ ಏನು ಹೇಳ್ತಾ ಇಲ್ಲ. ಇಬ್ರಿಗೂ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಇವ್ರು ಬರುತ್ತೆ ಕಣ್ರು. ಬರಲ್ಲ ಕಣ, ಇಲ್ಲಿ ಸ್ಟ್ರೇಟ್ ಇದೆಯಲ್ಲ. ಒಳಕ್ ಬರ್ಬೇಕು ತಾನೆ, ಯಾವ್ದೋ ಒಂದು ಕಾಲ. ಯಾವ ಕಾಲ ಅಪ್ಪ ಮದಿಕ್ ಹೋಗು, ಮದಿಕೆ ಅಂತಾನೆ ಅವನು. ಸ್ಕಿಪ್ಪಿಂಗ್ ಆಡ್ಬೇಡಿ. ಸ್ಕಿಪ್ಪಿಂಗು ಇರಿ, ನಾ ಬರ್ತೀನಿ ರೀ. ಇವಾಗ ಕೆಳಗ್ ಬಗ್ಸಿ. ಬರುತ್ತೆ, ಬಗ್ಸಿ. ಕೈ ಎತ್ತಿ. ಕೈ ಎತ್ತಿ. ಎಷ್ಟು ಚೆನ್ನಾಗಿ ಬಂತು ಮುದ್ದೆಗೆ. ಹೇಳ್ಕೊಡಿ ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರಿಗೆ ಏನ್ ಬರ್ತಾ ಇದೆ? ಹಂಗೆ ಹಂಗೆ ಹಾಕಲು ಎಡಗಲ್ ಹಾಕ್ಬೇಕು. ಇನ್ 2 ನಿಮಿಷ ಇದೆ, ಬೇಗ. ಎಡಗಾಲಿಟ್ಟು ಒಳಗೆ ಬಾ. ಬಂತು, ತಿರ್ಗಾ ಮದ್ದಕ್ಕೆ ಬಂತು. ಈಗ ಬಾ ಮೈದಾ ಆ ಕಡೆ ಇಳಿತಾರೆ. ಇಳಿ ಬಾ ಮೈದಾ, ತೆಗಿ ಬಾ ಮೈದಾ. ನೋಡ್ತೀನಿ ತಡಿರ. ಬಾ ಮೈದಾ ಬಂದಿದ್ದಾರೆ ಫುಲ್ಲು 100%. ಈಗ ನೀವ್ ಹೆಲ್ಪ್ ಮಾಡ್ತೀರಾ? ಮಾಡಿ ಮಾಡಿ. ಅಮ್ಮ ನೋಡು, ಏನು ಸಂತನ್ ಬಿಟ್ರೆ ಇನ್ ಯಾರಿಗೂ ಆಗಲ್ಲ. ತೆಗಿ ಅಂತ. ಅಮ್ಮಂಗ ಆಗತ್ತಂತ ಬಿಡಪ್ಪಜಿ, ತೆಗಿತಾರಂತ. ಅಮ್ಮ ತೆಗಿರಿ. ಆಟಾಡಕ್ಕೆ ಇದ್ದಾರೆ. ಸುಮ್ನಿರೋ ನೀನು. ಇಲ್ಲಕ್ಕ ಸುಮ್ನಿರವ. ಹೊಲಿಗೆ ಮಿಷಿನ್ ಹಾಕ್ತಾ ಇದ್ದೀರಾ? ಏನ್ ಕತೆ ನೀವು? ಬರ್ಲಿ ಜಾರದ ಚಪ್ಪಾಳೆ ಪೂರ್ಣಿಮಾ ಅವ್ರಿಗೆ. ಅಳಿಯಂಗೆ ನಂಬಕ್ ಆಗ್ತಿಲ್ಲ, ಅತ್ತೆ ದೇವ್ರ ತರ ಆಗ್ಬಿಟ್ರು ಸಡನ್ ಆಗಿ.
ಸ್ಟ್ರಾಟಜಿ ಏನು ಇದ್ರ ಹಿಂದಿನದು ಸ್ಟ್ರಾಟಜಿ? ಅಲ್ಲ ಇದರಿಂದ ತೆಗೆದ್ರೆ ಅವ್ರ ಕೈನಿಂದ ಇದು ಗಂಟು ವಾಪಸ್ ಬರುತ್ತಲ್ಲ. ಅಷ್ಟು ಅರ್ಥ ಆಗ್ಲಿಲ್ಲ. ಹೆಂಗ್ ಗೊತ್ತು ನಿಮ್ಗೆ? ಅದ್ ಗೊತ್ತು ನನ್ಗೆ. ಹೆಂಗೆ? ಯಾವಾಗ ಆಟ ಆಡಿದ್ರಿ ಈ ಆಟನ? ದಾರ ಸೂಜಿ ಪೋಣಿಸ್ತೀವಲ್ವಾ, ಗೊತ್ತು ನನ್ಗೆ. ಸೂಜಿಗ್ ದಾರ ಪೋಣಿಸಿದ್ರೆ ಈ ಆಟ ಗೊತ್ತಿರುತ್ತಂತೆ ಗುರುವೆ. ನನಗೆ ಈ ಲಾಜಿಕ್ ಗೊತ್ತಿರ್ಲಿಲ್ಲ. ಬಟ್ ಲಾಜಿಕ್ ಅಲ್ಲಿ ಫುಲ್ ಮ್ಯಾಜಿಕ್ ಮಾಡಿ ಇವ್ರು ಫುಲ್ ಇನ್ನೂ ಆಶ್ಚರ್ಯದಲ್ಲಿದ್ದಾರೆ. ಹೆಂಗಾಯ್ತು ಇದು ಅಂತ. ಕೈ ಇದು ತೆಗಿಯಂಗಿಲ್ಲ, ಇದು ಹೊರಗ್ ತೆಗಿಯಂಗಿಲ್ಲ. ಇದನ್ನ ನೀವು ಒಳಗಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಹಂಗೆ ಇಲ್ಲ ಅಂದಿದ್ರೆ ಇವ್ರಿಬ್ರು ಇಷ್ಟೊತ್ತ ಬಿಡಿಸ್ಕೊಂಡ್ಬಿಟ್ರು ಅವ್ರು ಅಲ್ವಾ? ಹೌದು, ಸೂಪರ್. ಬಟ್ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಅಂಡ್ ಕೊನೆಗೂ ಅತ್ತೆ ಅವರು ನಿಮ್ ರೆಸ್ಕ್ಯೂಗ್ ಬಂದ್ರು. ಅತ್ತೆ ಸೂಪರ್. ಜೋರಾದ ಚಪ್ಪಾಳೆ ಬರಲಿ ಮುದ್ದಾದ ಜೋಡಿಗೆ. ಈ ಆಟದಲ್ಲಿ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಈ ಮುದ್ದಾದ ಜೋಡಿಗೆ ಮಧುಶ್ರೀ ರಾಗಿಡೆ ಬಿಸ್ಕೆಟ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅತ್ತೆ ಮಕ್ಕಳ, ಮಧುಶ್ರೀ ರಾಗಿಡೆ ಬಿಸ್ಕೆಟ್ಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ನಿಮ್ಗೆ. ಕಂಗ್ರ್ಯಾಚುಲೇಷನ್ಸ್. ಸಾಯಂಕಾಲ ಟೀ ಮಾಡ್ಕೊಂಡು ಇಬ್ರು ಕುತ್ಕೊಂಡು ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಂಡು ಬಿಸ್ಕೆಟ್ ತಿನ್ನಿ. ಓಕೆನಾ? ವೆಲ್ಕಮ್. ಈಗ ಎಲ್ಲರೂ ಅವಾಗ್ಲೇ ಒಂದು ಫೋಟೋ ತೆಗೆಸ್ಕೊಂಡ್ವಲ್ಲ, ಅದನ್ನ ನೋಡಕ್ ಇಷ್ಟಪಡ್ತೀರಾ? ರೆಡಿನಾ ಅತ್ತೆ ಮಕ್ಕಳ? ತನ್ನಿ. ಚೆನ್ನಾಗಿದ್ಯಾ? ಸಂತು ನೋಡು, ನಾನು ಇಲ್ಲಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಫಸ್ಟ್ ಅದನ್ನೇ ಹುಡುಕ್ತಾ ಇದ್ದೀನಿ. ಹೆಂಗಿದೆ? ಚೆನ್ನಾಗಿದ್ಯಾ? ಎಲ್ಲರೂ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿ ನಗ್ತಾ ಇರಿ. ಓಕೆ? ಹಾಗೆ ಪೂರ್ಣಿಮಾ ಅವರು ಬಂದಾಗಿಂದ ನಮ್ಮೆಲ್ಲರನ್ನು ಎಷ್ಟು ಪ್ರೀತಿಯನ್ನ ಮಾತಾಡಿಸ್ಕೊಂಡು ಆಟ ಆಡ್ಕೊಂಡು ಖುಷಿ ಖುಷಿಯಾಗಿದ್ದಕ್ಕೆ ನಿಮ್ಗೆ ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆನ ಒಂದ್ ಸೀರೆ ಇದೆ. ಅತ್ತೆ ಮಕ್ಕಳ, ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆನ ಈ ಬ್ಯೂಟಿಫುಲ್ ಸಾರಿ ನಿಮ್ಗೆ. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಪೂರ್ಣಿಮಾ ಅವರು ಮನೆ ಮನೆ ಮಹಾಲಕ್ಷ್ಮಿ ನಿಮ್ ಮನೆಗ್ ಬರ್ಬೇಕು ಅಂತ ಆಶಿಸ್ತ್ರಿ. ನಾವು ಬಂದ್ವಿ, ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಾಗೆ ಜಿ ಕನ್ನಡದ ಕಡೆಯಿಂದ ನಿಮ್ಗೆ ಒಂದು ಪುಟ್ಟ ಗೌರವ ಇದೆ, ಅದನ್ನ ನಮ್ಮ ಅತ್ತೆನೇ ನೆರವೇರಿಸಬೇಕು. ಅತ್ತೆಯವರೇ, ಹೇಗ್ ಅನ್ನಿಸ್ತು ನಮ್ಮ ಕಾರ್ಯಕ್ರಮ ನಿಮ್ಗೆ? ಚೆನ್ನಾಗಾಯ್ತು. ಖುಷಿ ಆಯ್ತಾ? ಯಾವ ಆಟ ತುಂಬಾ ಇಷ್ಟ ಆಯ್ತು? ಎಲ್ಲ ಆಟನೂ ತುಂಬಾ ಇಷ್ಟ. ಅದು ಸೂಪರ್ ಲವ್ಲಿ ಲೇಡಿ ನೀವು. ಪೂರ್ಣಿಮಾ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರಿ, ಅದಿವತ್ತು ನೆರವೇರ್ತು. ಹೇಗ್ ಅನ್ನಿಸ್ತು ನಿಮ್ಗೆ? ಖುಷಿ ಆಯ್ತು. ಖುಷಿ ಆಯ್ತು. ನಿಮ್ಗೆ ಯಾವ ಆಟ ಇಷ್ಟ ಆಯ್ತು? ಎಲ್ಲ ಆಟ ನಮ್ಮ ಯಜಮಾನ್ರು. ಅದು ಯಜಮಾನ್ರ ಆಟ ಇಷ್ಟ ಆಯ್ತಾ? ಪ್ರಪೋಸ್ ಮಾಡಿದ ಇಷ್ಟ? ಪ್ರಪೋಸ್ ಮಾಡುದು ಇಲ್ಲ ಕನ್ವರ್ಲ ಅಲ್ಲ. ಇನ್ಮೇಲೆ ಹಂಗೆ ದಿನ ಪ್ರಪೋಸ್ ಮಾಡ್ತಾರಲ್ವಾ ಅಪ್ಪಾಜಿ? ಸೂಪರ್. ಈಗ ಇದೇ ಖುಷಿಲಿ ನಾನ್ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಬಂದಾಗಿಂದ ಮನೆಯೊಳ ತರ ನೋಡ್ಕೊಂಡ್ರಿ, ಎಲ್ಲಾ ವಿಚಾರಿಸ್ಕೊಂಡ್ರಿ, ಹಾಗೆ ಆಟದಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸಿದ್ರಿ ಅಂಡ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಕೂಡ. ಸೊ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿಗೆ, ಈ ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಶಾರ್ಪ್ 1 ಗಂಟೆಗೆ ನಾನ್ ನಿಮ್ನ ಭೇಟಿ ಆಗ್ತೀನಿ. ಮುಖದಲ್ಲಿ ನಗು ಇರ್ಲಿ, ಮನ್ಸಲ್ಲಿ ಖುಷಿ ಇರ್ಲಿ. ನಿಮ್ ಪ್ರೀತಿ ನಮ್ಮೇಲೆ ಸದಾ ಹೀಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಹೋಗ್ ಬರ್ತೀವಿ. ನಮಸ್ಕಾರ.